ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಬಾನುಲಿಯ ಭಿತ್ತಿಯಿಂದ ಇವತ್ತಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯಕ್ರಮ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಹೆಸರಾಂತ ಮಕ್ಕಳ ಸಾಹಿತಿ ಡಾ ಆನಂದ್ ವಿ ಪಾಟೀಲ್ ಅವರೊಂದಿಗೆ ಸಂದರ್ಶಕರು ಶರಣಬಸವ ಚೋಳೀನ್. ಬಾನುಲಿ ಭಿತ್ತಿಯಿಂದ ವಿಶೇಷ ಕಾರ್ಯಕ್ರಮ ಸರಣಿಗೆ ಸ್ವಾಗತ. ಆಕಾಶವಾಣಿ 90 ವಸಂತಗಳ ಪೂರೈಕೆಯ ಪರ್ವದೊಳಗದ ಆಕಾಶವಾಣಿ ಒಂದು ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ದೇಶಾದ್ಯಂತ 100% ಮನಗಳನ್ನ ತಲುಪುವಂತ ಶಕ್ತಿ ಸಾಮರ್ಥ್ಯ ಹೊಂದಿ ಆರಂಭ ಆಗಿರುವಂತಹದ್ದು ಇವತ್ತಿನ ಸಾಕಷ್ಟು ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿಯೂ ಕೂಡ ತನ್ನ ಅಸ್ಮಿತೆಯನ್ನ ಕಾಪಾಡಿಕೊಂಡು ಬಂದಿದೆ. ಮಾಹಿತಿ, ಮನರಂಜನೆ, ಶಿಕ್ಷಣದ ಮೂಲಕ ಇವತ್ತು ಜನಸಾಮಾನ್ಯರಿಗೆ ಬೇಕಾದಂತ ಅರಿವನ್ನ ನೀಡ್ತಾ ಅವರ ಅಚ್ಚುಮೆಚ್ಚಿನ ಸಂಗಾತಿಯಾಗಿ ಇನ್ನೂ ನಡೆದದ. ವಿಶೇಷವಾಗಿ ಹಿರಿಯ ನಾಗರಿಕರ ಒಂದು ಪ್ರೀತಿಯ ಪಾತ್ರವಾಗಿ ಆಕಾಶವಾಣಿ ತನ್ನ ಭೂಮಿಕೆಯನ್ನ ಬಹಳ ಪ್ರಮುಖವಾಗಿ ತನ್ನ ಹೆಗ್ಗುರುತನ್ನ ಮೂಡಿಸ್ತಾ ಬಂದಿದೆ. ಈಗಿನ ನವ ಪೀಳಿಗೆ ಸ್ವಲ್ಪ ದೂರ ಹೋಗಿದ್ರೂ ಕೂಡ ಒಂದು ಅಂತರ್ಜಾಲದಲ್ಲಿ ಸಿಗುವಂತಹ ನ್ಯೂಸ್ ಆನ್ ಏರ್ ಆಪ್ ಮೂಲಕ ಆಕಾಶವಾಣಿ ಕೇಂದ್ರಗಳು ಸಾಗರದಾಚೆ ಕೂಡ ತಲುಪುವಂತಹ ಸಾಧ್ಯತೆಯನ್ನು ಕೂಡ ತಂದು ಒದಗಿಸಿವೆ. ಟ್ರಾನ್ಸ್ಮಿಟರ್ ಬೇಕಾಗಿಲ್ಲ, ಇಂಟರ್ನೆಟ್ ರೇಡಿಯೋ ಮೂಲಕ ಎಲ್ಲಿ ಕೂಡ ಸಾಗರದ ಆಚೆಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ಕೇಳಬಹುದು. ಅಂತಹ ಒಂದು ಅಭೂತಪೂರ್ವ ಅವಕಾಶವನ್ನ ಒಂದು ಜಗತ್ತು ಈಗ ನಮಗೆ ತಂದುಕೊಟ್ಟದ. ಹೀಗಾಗಿ ಇನ್ನೂ ಜನಪ್ರಿಯತೆಯತ್ತ ಯಾವ ಅತ್ಯುತ್ತಮ ಕಾರ್ಯಕ್ರಮ ಮಾಡ್ತಾ ಇದೆ ಕೇಂದ್ರಗಳು ಖಂಡಿತವಾಗಿ ಕೂಡ ಮುಂದೆ ಹೋಗ್ತಾ ಇವೆ. ಅದರಲ್ಲಿ ಧಾರವಾಡ ಆಕಾಶವಾಣಿ ಕೂಡ ಒಂದು. ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಈ ವಾಹಿನಿ ಧಾರವಾಡ ಆಕಾಶವಾಣಿ. ಒಂದು ಆಕಾಶವಾಣಿಯ ಈ ಪಯಣ ಅನ್ನೋದೇ ಒಂದು ರೋಮಾಂಚನ ತರುವಂತದ್ದು. ಇವತ್ತು ನಮ್ಮ ಜೊತೆಗೆ ನಮ್ಮ ಹಿರಿಯರಾಗಿರುವಂತಹ ಮಾರ್ಗದರ್ಶಕರು ಆಗಿರುವಂತಹ ಡಾ ಆನಂದ್ ವಿ ಪಾಟೀಲ್ ಅವರಿದ್ದಾರೆ. ಡಾ ಆನಂದ್ ಪಾಟೀಲ್ ಅವರು ಬಹು ಸುದೀರ್ಘ 30 ವರ್ಷಗಳಿಗಿಂತಲೂ ಮಿಗಿಲಾಗಿ ಆಕಾಶವಾಣಿಯೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಕಾರ್ಯಕ್ರಮ ಅಧಿಕಾರಿಯಾಗಿ, ಸಹಾಯಕ ನಿರ್ದೇಶಕರಾಗಿ ಬಹುವಿಧದಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡು ಆಕಾಶವಾಣಿಗೆ ಸಾಕಷ್ಟು ಕಾಣಿಕೆಯನ್ನು ನೀಡಿದಂತವರು, ಸೃಜನಾತ್ಮಕವಾಗಿ ತಾವು ಕೂಡ ಬೆಳೆದಂತವರು. ಇವತ್ತ ನಿಮ್ಮೆಲ್ಲರ ಪರವಾಗಿ ನಮ್ಮ ಹಿರಿಯ ಸಹೋದ್ಯೋಗಿ, ನಮ್ಮ ಗುರುಗಳಾಗಿರುವಂತಹ ಡಾ ಆನಂದ್ ವಿ ಪಾಟೀಲ್ ಅವರನ್ನ ಈ ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲಿಕ್ಕೆ ನಮ್ಗೆ ಬಹಳ ಸಂತೋಷ ಅನಿಸುತ್ತೆ. ಆತ್ಮೀಯ ಕೇಳುಗರೆ, ಡಾ ಆನಂದ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಡಾ ಆನಂದ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಎಂತ ವಿಶಿಷ್ಟ ಅನುಭವ ಅಂದ್ರೆ ಆಕಾಶವಾಣಿ ಜೊತೆಗೆ ಕೆಲಸ. ಬೇರೆ ಮಾಧ್ಯಮಗಳಿಗೆ ಈ ಒಂದು ಆಕಾಶವಾಣಿಗೆ ಅಜಗಜಾಂತರ ನಾವು ಖಂಡಿತ ಊಹಿಸಲು ಸಾಧ್ಯವಿಲ್ಲ. ನಾವು ಬಹಳ ಅದೃಷ್ಟವಂತರು ಅಂತ ನಾನು ಅನ್ಕೋತೀನಿ. ನೀವು ಹುಡುಗೇರಿ ಒಳಗೆ 3 ದಿವಸ ಜನಪದ ಕಲಾವಿದರ ಜೊತೆಗೆ ಸಮಯ ಕಳೆದಿದ್ವಲ್ಲ, ಅದು ಭಾರಿ ಸುತ್ತಲೂ ಜಗಲಿಗೆ ವಾದನದ ಕಲಾವಿದರು ಕೆರೆ ಒಳಗೆ ಮಾಡಿದ್ವಿ. ಬಟ್ ನನಗೆ ಇಂಟ್ರೆಸ್ಟಿಂಗ್ ಅಂದ್ರೆ 3 ದಿವಸ ರಿಹರ್ಸಲ್ ನಾನು ನೀನು ಕಳೆದಿದ್ವಿ ಅವತ್ತು. ಹೌದು. ಅವಾಗೆಲ್ಲ ಜನಪದ ಕಲಾವಿದರು, ಎಷ್ಟು ವಯಸ್ಸಾದ ಕಲಾವಿದರೆಲ್ಲ ನಮ್ಗೆ ಎಷ್ಟು ಸಹಕಾರ ಮಾಡಿದ್ರು. ಬಿಸಿಲಿನಾಗ ಸಹಿತ ನಾವು ಎಲ್ಲೆಲ್ಲಿ ಹೇಳ್ತೀವಿ ಅಲ್ಲೆಲ್ಲಿ ನಿಂದಿರ್ತಿದ್ರು ಅವರು. ಅವಾಗ ಬಹಳಷ್ಟು ಅಡ್ಡಾಡಿ ಎಲ್ಲ ಕಷ್ಟಪಟ್ಟದ್ದು ನೀವೇ. ಹೌದ್ರಿ. ಅಲ್ರಿ, ಆ ಒಂದು ಜನಪದ ಕಲೆಯ ಶ್ರೀಮಂತಿಕೆ ಹೇಳ್ರಲ್ಲ, ಆ ವಾದ್ಯಗಳಲ್ಲಿ ಎಂಥ ಒಂದು ಶ್ರೀಮಂತಿಕೆ ಇದೆ. ಅವು ಕರ್ನಾಟಕಿ ಒಂದು ವಾದ್ಯಗಳಾದ್ರೂ ಕೂಡ ಅವುಗಳಲ್ಲಿ ಹಿಂದೂಸ್ತಾನಿ ಲಯವನ್ನು ತಗೊಂಡ್ಬರ್ತಾರೆ. ಲಯ ಹಿಂದೂಸ್ತಾನಿ. ನಮ್ ಧಾರವಾಡ ಉತ್ತರ ಕರ್ನಾಟಕದ ಚೇಂಜ್, ಅದು ಬದಲಾವಣೆ. ಅದು ಕಣಿವಾದನ ಎಲ್ಲ ನಮ್ಮ ಪರ್ಕಷನ್ ಇನ್ಸ್ಟ್ರೂಮೆಂಟ್, ತಾಳವಾದ್ಯಗಳೆಲ್ಲ ಇದೆಯಲ್ಲ, ಆ ಕಲಾವಿದರನ್ನು ಸರಿಯಾಗಿ ಗುರುತಿಸಲೇ ಇಲ್ಲ. ನಮ್ಮ ಸಂಗೀತ ಜಗತ್ತಾಗಿರ್ಬೋದು, ನಮ್ಮ ಜನಪದ ವಿಷಯ ಶುರು ಆದ್ಮೇಲೂ ಕೂಡ ಅವರನ್ನು ಗುರುತಿಸೋದು ಸರಿಯಾಗಿ ಆಗ್ಲೇ ಇಲ್ಲ. ಅದು ನಮ್ಮ ಆಕಾಶವಾಣಿಯವರೇ ಅವ್ರನ್ನೆಲ್ಲ ಕರೆದು ಏನು ನಮಗೆ ಸಾಧ್ಯವಾದ ಪ್ರಯತ್ನಗಳನ್ನ ನಾವು ಮಾಡಿವಿ. ನಿಜವಾಗ್ಲೂ ದೊಡ್ಡ ಸಂಪತ್ತಿದೆ. ದೊಡ್ಡ ಕಲಾವಿದರು ಇದ್ದಾರಲ್ಲಿ. ಎಲ್ಲಾ ತಾಳುಗಳನ್ನು, ತುಂಬಾ ಸೂಕ್ಷ್ಮ ತಾಳುಗಳು ಬಲ್ಲವರು ಇದ್ದಾರೆ ಅದರಲ್ಲಿ. ಕರಡಿ ಮಜಲ್ನವರಾಗಿರ್ಬೋದು, ಎಲ್ಲ ತಾಳಬದ್ದಲ್ಲಿ ಸಿಗ್ತಾರಲ್ಲಿ. ಬಟ್ ಅವರು ಪಾಪ ಸರಿಯಾಗಿ ಗುರುತಿಸಲಿಲ್ಲ. ಕ್ಲಾಸಿಕಲ್ ಮ್ಯೂಸಿಕ್ ಆರ್ಟಿಸ್ಟ್ ಅನ್ನು ಹೇಗೆ ಗುರುತಿಸ್ತಾರೋ ಅದೇ ಕೆಪಾಸಿಟಿ ಇರುವಂತ ಒಬ್ಬ ಜನಪದ ಕಲಾವಿದನ ಗುರುತಿಸುವುದಿಲ್ಲ. ಸಾವಿರಾರು ಕಲಾವಿದರು ಆಕಾಶವಾಣಿ ಧಾರವಾಡದ ಒಂದು ವ್ಯಾಪ್ತಿಯೊಳಗಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಹತ್ರ 350ಕ್ಕಿಂತ ಹೆಚ್ಚು ಕಲಾವಿದರಿದ್ದಾರೆ. ಸ್ವಲ್ಪ ದಿವಸ ಹಿಂದೆ ಹೋದ್ರೆ ಬಹಳ ಕಡಿಮೆ ಇದ್ರು. ತಾವು ಇಲ್ಲ, ಇದೊಂಥರ ಶ್ರೀಮಂತ ಫೀಲ್ಡ್ ಇದೆ. ಧಾರವಾಡ ಜಿಲ್ಲಾ, ಬೆಳಗಾವಿ ಜಿಲ್ಲಾ,
ವಿಜಾಪುರ ಜಿಲ್ಲಾದ ಭಾಗ ಎಲ್ಲ ಬಹಳ ರಿಚ್ ಜನಪದ ಕಲೆ. ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮ ಸರ್ ಇದು. ಡಾಕ್ಟರ್ ಆನಂದ್ ಪಾಟೀಲ್ ಅವರೇ, ನೀವೀಗ ನಿವೃತ್ತಿಯಾಗಿ 11 ವರ್ಷ ಆಯಿತು. ಆ ದೂರದಿಂದ ನೀವು ನೋಡ್ತಾ ಇದ್ದೀರಾ ಆಕಾಶವಾಣಿಯನ್ನ. ಆ ಒಂದು ನಿಮ್ಮ ಅನುಭವದ ಬುತ್ತಿಯನ್ನ ಸ್ವಲ್ಪ ಬಾದಿಗಿಟ್ಟು ನೋಡೋಣ. ಆಕಾಶವಾಣಿ ಈ 90 ವರ್ಷವನ್ನ ಪೂರೈಸ್ತಾ ಇದೆ ಅನ್ನೋದು ಒಂದು ಸೋಜಿಗೂ ಆದಂತಹದ್ದು, ಆದರೂ ಸತ್ಯವಾದಂತಹದ್ದು. ಬಹು ಹಳೆಯದಾದ ಮಾಧ್ಯಮ. ಇವತ್ತು ಸಾಕಷ್ಟು ಮಾಧ್ಯಮಗಳ ಭರಾಟೆ ಇದ್ರೂ ಕೂಡ ಆ ಒಂದು ತನ್ನದೇ ಆದ ಒಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ಏನು ಕಾರ್ಯಕ್ರಮಗಳು ಮಾಡ್ತಾ ಬಂದಿದೆ, ಬಹಳ ವೈಶಿಷ್ಟ್ಯವಾಗಿ ಮೂಡಿ ಬರ್ತಾ ಇದೆ. ತಾವು ಹೆಂಗೆ ಆಕಾಶವಾಣಿಯನ್ನು ನೋಡ್ತಾ ಇದ್ದೀರಿ ಈಗ? ಆಕಾಶವಾಣಿ ಇತರ ಎಲ್ಲ ಸಮೂಹ ಮಾಧ್ಯಮಗಳಿಗೆ ಹೋಲಿಸಿದ್ರೆ ಹೆಚ್ಚು ಜವಾಬ್ದಾರಿಗಳನ್ನ ತನ್ನ ಮೇಲೆ ತಾನೇ ಹೊತ್ತುಕೊಂಡಿರ್ತದೆ, ಹೆಚ್ಚು ಕಾಳಜಿಯನ್ನ ಇಟ್ಕೊಂಡು ಮಾಡ್ತದೆ. ಆಮೇಲೆ ಯಾವ್ದಾವುದೋ ಪ್ರಲೋಭನೆಗಳಿಗಾಗಿ, ಪ್ರಚಾರಗಳಿಗಾಗಿ ತನ್ನನ್ನ ಒಗ್ಗಿಸಿಕೊಳ್ಳಲಾರದೆ ಒಂದು ಗಂಭೀರವಾದ ನಡಿಗೆಯನ್ನ ಮೊದಲಿಂದಾನೂ ಮಾಡ್ತಾ ಬಂದಿದೆ. ಈಗ ಇತ್ತೀಚೆಗೆ ನೀವೆಲ್ಲ ಇರುವಾಗಲೂ ಕೂಡ ಸಾಕಷ್ಟು ಕುಂದುಕೊರತೆಗಳನ್ನ ನೀವೆಲ್ಲ ಅನುಭವಿಸಿದ್ರು ಕೂಡ ಅದೇ ಒಂದು ಶ್ರದ್ಧೆ ನಿಮಗೆಲ್ಲ ಇದೆ. ಇನ್ನೂ ಅದ್ ನಾವೆಲ್ಲ ನೋಡ್ತಾ ಇದ್ದೀವಿ. ಏನೇ ಇರಲಿ, ಬಟ್ ನಾವು ಈ ಮಾಧ್ಯಮದಲ್ಲಿ ಬೆಳೆದ್ ಬಂದಿವಿ. ಈ ಮಾಧ್ಯಮ ನಾವಿರುವವರೆಗೂ ಒಂದು ಗಟ್ಟಿಯಾಗಿ ಉಳಿಸಬೇಕು, ಅಲ್ಲಿ ಸಾಧ್ಯವಾದನ್ನೆಲ್ಲ ಮಾಡೋಣ ಅಂತ ಏನು ಮಾಡ್ತಾ ಇದ್ದೀರಲ್ಲ, ಅದ್ರ ಹಿಂದಿನ ಹಿನ್ನೆಲೆಯಾಗಿ ಇಡೀ ನಮ್ಮ ಆಕಾಶವಾಣಿಯ ಇತಿಹಾಸ ನಿಂದಿರ್ತದ ಅಂತ ಅನ್ಕೊಳ್ತೀನಿ. ಇಲ್ಲಾಂದ್ರೆ ನೀವು ಬಹಳ ಲೂಲಾಗಿ ಹೋಗ್ಲು ಬಿಡೋನಾಗೇನು ಅಂತ ಇರ್ಬೋದಾಗಿತ್ತು. ಆಗ್ತಾ ಇಲ್ಲ ನಿಮ್ಗೆ. ಯಾಕೆಂದ್ರೆ ಬೆಳಗ್ಗೆ ಶುರುವಾದ ರಾತ್ರಿಯವರೆಗೂ ಸಮಯ ಇದೆ. ಆ ಸಮಯ ನೀವು ತುಂಬಿಸ್ಬೇಕು. ಅದನ್ನ ಹೇಗೋ ತುಂಬಿಸೋದು ಒಂದು ಬೇರೆ. ಅಲ್ಲಿ ಆಸಕ್ತಿಯಿಂದ ತೊಡಕೊಂಡು ಹೆಚ್ಚು ಸಮಯ ಕಳೆದು ಸ್ಟಾಫ್ ಕೊರತೆಗಳಿದ್ರೂ ಕೂಡ ತುಂಬಿಸ್ಬೇಕಲ್ಲ ಅದನ್ನ. ಅದು ದೊಡ್ಡ ಪ್ರಯತ್ನ ಆಗ್ಬಿಡ್ತದೆ. ಅದು ಎಷ್ಟೋ ಸಲ ಕೇಳೋನಿಗೆ ಗೊತ್ತಾಗದೇ ಇರ್ಬೋದು. ಇಲ್ಲಿ ಹೆಚ್ಚು ನೆಗೆಟಿವ್ ಆಗಿ ಇರೋರಿಗೆ ಗೊತ್ತಾಗ್ತದೆ, ಅದು ಆ ಶ್ರಮ ಗೊತ್ತಾಗ್ತದೆ. ಅದೆಲ್ಲ ಇದೆ. ಬಹಳ ಬಹುಮುಖ್ಯವಾಗಿ ಅಂದ್ರೆ ಮೈಸೂರು ಆಕಾಶವಾಣಿ ಒಂದು ಇಡೀ ಭಾರತದೊಳಗೆ ಪುರಾತನವಾದ ಒಂದು ಆಕಾಶವಾಣಿ ಕೇಂದ್ರ. ಆ ಮೂಲಕನೇ ನಾವು ಈಗ 90 ವರ್ಷವನ್ನು ಗುರುತಿಸ್ತಾ ಇದ್ದೀವಿ. 1936 ಆರಂಭ ಆಯಿತು. ಅದು ನಮ್ಮ ಹೆಮ್ಮೆ. ಡಾಕ್ಟರ್ ಆನಂದ್ ಪಾಟೀಲ್ ಅವರೇ, ನಿಮ್ಮ ಬಾಲ್ಯ ಎಲ್ಲ ನವಲಗುಂದಲ್ಲಿ ಕಳೆದ್ರಿ ಜನಪದ ಶೈಲಿಯೊಳಗೆ. ನಂತರ ನಿಮ್ಮ ಅಜ್ಜಿ ಜೊತೆಗಿನ ಒಡನಾಟವನ್ನು ಹಂಚಿಕೊತಿದ್ರಿ. ಸಾಕಷ್ಟು ನೀವು ನಮ್ಮ ಕಾರ್ಯಕ್ರಮಗಳಲ್ಲಿ ಕೂಡ ಅಜ್ಜಿನ ತಗೊಂಡ್ ಬಂದಿರಿ. ನೀವು ಹೆಂಗೆ ನಿಮ್ಮ ಬಾಲ್ಯ ಹೆಂಗೆ ಬಂತು? ನನಗೆ ನವಲಗುಂದ ಅಂದ್ರೆ ಹೆಂಗೆ, ನಾನು ಪ್ರೈಮರಿ ಶಾಲೆ ಮತ್ತೆ ಹೈಸ್ಕೂಲ್ ಆಕಾಶವಾಣಿ ಧಾರವಾಡ ರೆಗ್ಯುಲರ್ ಕೇಳ್ತಿದ್ವಿ. ಅವಾಗ ನಿಮ್ ಮೀಡಿಯಂ ವೇವ್ ಇತ್ತು, ಹೆಚ್ಚು ಎಲ್ಲಾ ಕಡೆ ಕೇಳಿಸ್ತಿತ್ತು ರೇಡಿಯೋ. ಇತ್ತಲ್ಲ, ನಮ್ಮನೇಲಿ ಹೊಸ ರೇಡಿಯೋ ತಂದಾಗ ನಮ್ಮ ತಂದೆಯವರು ಅದರ ಆಕಾರ ಎಲ್ಲ ನಂಗೆ ನೆನಪಿದೆ. ಅದು ಅವತ್ತಿಂದು ನೆನಪಿದೆ ನನಗೆ. ಅವಾಗೆಲ್ಲ ಗಿಳಿಯುಂಡು ರೆಗ್ಯುಲರ್ ಕೇಳೋರು ನಾವು ಸಣ್ಣ ಹುಡುಗರು. ಅವಾಗೆಲ್ಲ ನಾನು ಚಿತ್ರತೆಗೆ ಹುಡುಗ ಮೊದಲಿಂದ. ನಾನು ಸಣ್ಣ ಹುಡುಗಿದ್ದಾಗ ಪೇಂಟಿಂಗ್ಸ್ ಎಲ್ಲ ತೆಗೆದು ಕಳ್ಸೋದು. ನಾನು ನನ್ನ ತಂಗಿ ಹೆಸರಾಕಿ ಕಳ್ಸೋದು. ನಿಮ್ಮ ಗಿಳಿಯುಂಡಿಯಲ್ಲಿ ನಾನು ಚಿತ್ರಗಳೆಲ್ಲ ಹೋದ ತಕ್ಷಣ ಕಾಕ, ಅಕ್ಕಮ್ಮ, ಸಣ್ಣಕ್ಕ ಅವರೆಲ್ಲ ಚಿತ್ರ ಇಟ್ಕೊಂಡೆ ಮಾತಾಡೋರು. ಇವ ಹಿಂಗ್ ಕಳ್ಸಾರ ಆನಂದ, ಇದು ಡೋಣಿ ತೆಗೆದು ಕಳ್ಸ, ಈ ಡೋಣಿ ಒಳಗೆ ನಾ ಕೊಡ್ತೀನಿ, ಈ ಡೋಣಿ ಒಳಗೆ ನೀ ಕೊಡ್ತೀಗೆಲ್ಲ ಮಾತಾಡ್ತಿದ್ರು. ಚಲೋ ನೆನಪದ. ಆಮೇಲೆ ಧಾರವಾಡ ಆಕಾಶವಾಣಿ ನಾನು ಇಷ್ಟು ಕೇಳ್ತಿದ್ದೆ ಅಂದ್ರೆ, ಚಿಂತನ ಬೆಳಗ್ಗೆ ಬಂದ್ರೆ ನೋಟ್ಬುಕ್ ಮಾಡ್ಕೊಂಡಿದ್ದೆ. ಪ್ರತಿ ದಿವಸ ಚಿಂತನ ಬರ್ಕೊಂಡ್ಬಿಟ್ಟಿದ್ದೆ. ಅದು ಅಕಸ್ಮಾತ್ ರಿಪೀಟ್ ಆಗಿ ಬರ್ತಿತ್ತಲ್ಲ, ಅವಾಗ ನಾನು ಎಲ್ಲರ ಲೈನ್ ಬಿಟ್ಟಿದ್ದೆಲ್ಲ ಬರ್ಕೊಂಡಿದ್ದೆ. ಅದು ನನಗೆ ಹೈಸ್ಕೂಲ್ ನಲ್ಲಿ, ಕಾಲೇಜ್ನಲ್ಲಿ ಭಾಷಣ ಮಾಡುವಾಗ ಇದು ಬಹಳ ಹೆಲ್ಪ್ ಆಗ್ತಿತ್ತು. ಆಮೇಲೆ ಎಸ್ಸೇಸ್ ಬರೆಯುವಾಗ ಬಹಳ ಹೆಲ್ಪ್ ಆಗ್ತಿತ್ತು ಅದು ನನಗೆ. ಆಮೇಲೆ ಬೆಳಗಿನ ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳೆಲ್ಲ ನಾನು ಸುಮಾರು ನಮ್ಮ ಶಾಲೆಯಲ್ಲಿ, ಕಾಲೇಜಿನಲ್ಲೆಲ್ಲ ಯಾವುದೇ ಕಾರ್ಯಕ್ರಮ ಪ್ರಾರಂಭದಲ್ಲಿ ಒಂದು ಡಿವೋಷನಲ್ ಹಾಡುವಾಗ ನಾನೇ ಹಾಡೋ ನಮ್ಮ ಕಾಲೇಜ್ನಾಗೆಲ್ಲ. ಅವಾಗೆಲ್ಲ ನಾನು ಆಕಾಶವಾಣಿಯೇ ದಾಟಿರೋವೆಲ್ಲ ಹಾಡ. ಅವಾಗ ನಾವು ಸಣ್ಣವರಿದ್ದಾಗಿಂದ ರಾಜಗುರು ಅವ್ರ ವಚನ, ಮನ್ಸೂರ್ ಅವ್ರ ವಚನ ಬಹಳ ಕೇಳಿದ್ದೆ. ಎಲ್ಲ ಕಡೆ ಗ್ರಾಮೋಫೋನ್ ಬರ್ತಿದ್ದಲ್ಲ, ಎಲ್ಲರೂ ಮದುವೆ ಹತ್ತಿದಾಗ ಎಲ್ಲ ರಾಜಗುರು ಅವ್ರಲ್ಲಿ ಬಹಳ ಕೇಳ್ತಿದ್ದೆ ನಾನು ಮೊದಲಿಂದ. ಅದು ರೂಢಿ ಆಗ್ಬಿಟ್ಟಿತ್ತು ನಮಗೆ. ಇವತ್ತಿಗೂ ನನಗೆ ಆಕಾಶವಾಣಿಯಲ್ಲಿ ಕೇಳಿದ ಕೆಲವು ಹಾಡುಗಳು ತಲೆಯಲ್ಲಿ ಕೂತ್ಬಿಟ್ಟೆ. ಒಂದು ಅಕ್ಕಮಾದೇವಿ ವಚನ ಒಂದಿದೆ, ಒಂದು ಪ್ರಸನ್ನ ವೆಂಕಟದಾಸರದ ಒಂದು ಹಾಡು. ಇವತ್ತು ನಾವು ಯಾವತ್ತೂ ಬರೆಯಂಗಿಲ್ಲ ನಾನು ಅವನ್ನ. ಇವನ್ ನೈಟ್ ಹೊತ್ನಾಗ ನಾನು ಒಬ್ಬನೇ ಅವನ್ನ ಹಾಡ್ಕೊತ ಕೂತಿರ್ತೀನಿ. ನನಗೆ ಅದೇ ದಾಟಿ ಒಳಗೆ ಹಾಡ್ಬೇಕು. ಅವ್ರು ಯಾವತ್ತು ಹೆಂಗ್ ಹಾಡಿದ್ರು ಹೇಳಿ ಇತ್ತಲ್ಲ. ಅದು ತುಂಬಾ ದೊಡ್ಡ ಶ್ರೇಷ್ಠ ಕಲಾವಿದ್ರು ಏನು ಇರ್ಲಿಕ್ಕಿಲ್ಲ ಅವರು. ಬಟ್ ಅವರು ಹಾಡಿದ ಇದು ಇದೆಯಲ್ಲ, ಕಾಂಪೋಸಿಷನ್ ಇದೆಯಲ್ಲ, ಅದು ಬಹಳ ಪ್ರಭಾವಕಾರಿಯಾಗಿದ್ದು. ಅಕ್ಕಮಾದೇವರ ವಚನಕ್ಕದು ಹೇಳ್ರಿ. ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ನಿಸ್ಸಂಗವೆನ್ನೆ, ಆಯಿತೆನ್ನೆ, ಆಗದೆನ್ನೆ ಇದೆಯಲ್ಲ, ಅದು ಅದರಲ್ಲಿ ಅವ್ರು ಏನ್ ಮಾಡ್ಯಾರಂದ್ರೆ, ಅವರು ತುಂಬಾ ದೀರ್ಘವಾದ ಲಯ ಬಳಸ್ಕೊಂಡಾರೆ. ಆ ದೀರ್ಘವಾದ ಲಯ ಅದಕ್ಕೆ ಇಷ್ಟು ಒಂದು ಗಾಢವಾದ ಹಿನ್ನೆಲೆ ತಂದು ಕೊಟ್ರೆ ಅಂದ್ರೆ, ಆ ವಚನದ ಹಿಂದಿನ ಮೀನಿಂಗ್ ಏನದಲ್ಲ, ಅದು ತುರಿಯ ಅವಸ್ಥೆಯನ್ನು ದಾಟಿ ಉನ್ಮನಿ ಅವಸ್ಥೆ ಅಂತ ಕರಿತೀವಿ ಆಧ್ಯಾತ್ಮದೊಳಗೆ. ಹೈಯೆಸ್ಟ್ ಸ್ಥಿತಿಯನ್ನ ಏರಿದಾಗ ಏನೂ ಬೇಕಾಗೋದಿಲ್ಲ, ಶಬ್ದದ ಆಚೆಗೆ ಹೋಗಿ ನಿಶಬ್ದವನ್ನು ಅನುಭವಿಸುವಂತ ಒಂದು ಇದು. ಅದು ಅದನ್ನ ಅಕ್ಕಮಾದೇವಿ ಹಂಗ ಹೇಳಿಗತ್ತ. ಅಂದ್ರೆ ಇವಾಗ ನನ್ಗೆ ಏನ್ ಹೇಳ್ಬೇಕಂತ ಅನ್ಸೋದೇ ಇಲ್ಲ ಅಂತ ಸೀತಲ್ಲ. ಶಬ್ದ ಸೀತ ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ನಿಸ್ಸಂಗವೆನ್ನೆ, ಅದೆಲ್ಲ ಅದು ಮತ್ತೇನೂ ಬೇಡವಯ್ಯ ಅಂತ ಹಿಂಗೇನೋ ಬರ್ತದೆ ಕೊನೆಯೋ. ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನ ತಮ್ಮ ವಚನಗಳಲ್ಲಿ ವ್ಯಕ್ತ ಮಾಡುವಾಗ ಅವರು ಸ್ಕ್ರಿಪ್ಟ್ ಮಾಡಿ ರೆಡಿ ಮಾಡ್ಕೊಂಡಿರ್ತಾರೆ, ಅದು ಬಂದಿರ್ತದ ಶಾಬ್ದಿಕವಾಗಿ. ಬಟ್ ಇವ್ರು ಹಾಡುಗಾರರಿದ್ದಾರಲ್ಲ, ಅದನ್ನ ಪ್ರಸ್ತುತ
ಪ್ರಸ್ತುತಪಡಿಸುವ ಸಂಗೀತದಲ್ಲಿ ಆ ಲಯಗಳನ್ನ ಯೂಸ್ ಮಾಡೋದು ಎಲ್ಲ ಕಾಂಪೋಸಿಷನ್ ಅದು ಕೂಡ ಬಹಳ ಮಹತ್ವದ್ದು ಇದೆಲ್ಲ. ಅವ್ರು ಏನ್ ಮಾಡ್ಯಾರ ಅಂದ್ರೆ ತುಂಬಾ ದೀರ್ಘ ಲಯ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಇಷ್ಟು ದೀರ್ಘವಾಗಿ ತರ್ತಿರಲ್ಲ ಅದು ನಮ್ಗೆ ಬಹಳ ರೋಮಾಂಚನಕಾರಿ ಆಗ್ಬಿಡ್ತದೆ, ನಮ್ಮ ಒಳಗೆ ಇಳಿದಂಗ ಆಗ್ಬಿಡ್ತದೆ. ಅದು ನನಗೆ ಬಹಳ ತಲೆಯೊಳಗೆ ಹೋಗ್ಬಿಟ್ಟಿತ್ತು. ಕೆಲವು ಪ್ರಸನ್ನ ವೆಂಕಟದಾಸರದ್ದು ರಂಗ ಕೊಳಲನುವುದಲಾಗಿ ಮಂಗಲಮಯವಾಯಿತು ಧರೆ, ಜನಗಳು ಚೈತನ್ಯ ಮರೆತು ರಂಗ ಧ್ಯಾನ ಪರರಾದರು. ಅದು ಗುದುಳಿದೆ. ಅದು ಸಂಗೀತಕ್ಕೆ ಆಕಾಶವಾಣಿಯ ಕೊಡುಗೆ ಬಹಳ ವಿಶಿಷ್ಟವಾಗಿ, ಬಹಳ ದೊಡ್ಡ ಕೊಡುಗೆ, ಬಹಳ ದೊಡ್ಡ ವಿಶಿಷ್ಟ ಅಂತೇನಿಲ್ಲ. ಅದು ಸಂಗೀತ ಉಳಿಯೋದಕ್ಕೆ ಒಂದು ಬಹಳ ದೊಡ್ಡ ಆಶ್ರಯ ಆಕಾಶವಾಣಿನೇ ಅಂತ. ಆಕಾಶವಾಣಿನೇ ದೊಡ್ಡ ದೊಡ್ಡ ಕಲಾವಿದರು ಎಲ್ಲರಿಗೂ ಮುಟ್ಲಿಕ್ಕೆ ಹೆಂಗ್ ಸಾಧಿತ್ತು ಅಲ್ವಾ. ಇವತ್ತು ಆಕಾಶವಾಣಿ ಸಂಗೀತ ಸಮ್ಮೇಳನ ಆಗ್ತಿತ್ತು, ರಾಷ್ಟ್ರೀಯ ಸಂಗೀತ ಸಮ್ಮೇಳನ ಎಲ್ಲ ಆಗ್ತಿತ್ತು. ಬಹಳಷ್ಟು ಅನುಭವಿಸ್ತೀವಿ, ಅದೊಂತರ ಹೆಮ್ಮೆ ಭಾಗವಹಿಸಲಿಕ್ಕೆ. ನಮ್ಮ ಎಷ್ಟೊಂದು ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ಗಂಗೂಬಾಯಿ ಹಾನ್ಗಲ್ ಇರ್ಬೋದು, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಬಸವರಾಜ್ ರಾಜ್ಗುರು, ಕುಮಾರ್ ಗಂಧರ್ವ ಎಲ್ಲರೂ ಕೂಡ. ನಾವು ಟ್ರೈನ್ಯಾಗ ಹೋಗ್ಬೇಕಾದ್ರೆ ಬಿಸ್ಮಿಲ್ಲಾ ಖಾನ್ ಅವ್ರನ್ನು ಭೇಟಿಯಾಗ್ಲಿಕ್ಕೆ ಹೋಗಿದ್ವಿ. ಆ ಬಿಸ್ಮಿಲ್ಲಾ ಖಾನ್ ಅವರು ಇಷ್ಟು ದೊಡ್ಡ ಕಲಾವಿದ, ಇಷ್ಟು ಸರಳ ಸಾದ ಅಂದ್ರೆ ಅವ್ರು ಯಾವುದೋ ಒಂದು ಬೂಗಿ ಒಳಗಿದ್ದಾರೆ ಅಂತ ಗೊತ್ತಾಯ್ತು. ನಾನು ನನ್ನ ಇನ್ನೊಬ್ಬ ಕೊಲೀಗ್ ಮಿಲನ್ ಸಾರನ್ ಇಬ್ರು ಕೂಡ ಹೋಗಿ ಅವ್ರು ಮಾತಾಡ್ಲಿಕ್ಕೆ ಅಂತ ಹೋಗಿದ್ವಿ. ಎಲ್ಲ ಬಿಟ್ಟು ನಮ್ ಜೊತೆ ಆಟಿ ಹೊಡ್ಕೊತ್ ಕೂತ್ಬಿಟ್ಟಿದ್ರು. ಅವ್ರು ಅಲ್ಲೇ ಪ್ರೇಯರ್ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಬಾಡಿ ಸರಳ ಹಳ್ಳಿ ಮನುಷ್ಯ ಇದ್ದಂಗೆ ಬಿಟ್ಟಿದ್ರು. ಆನಂದ ಅವ್ರೆ, ಈಗ ನೀವು ಅಂದ್ರೆ ನಮ್ಗೆ ಆನಂದ, ನೀವು ನಮ್ಗೆ ಸಿಕ್ಕದ್ ನಮ್ ಸೌಭಾಗ್ಯ ಅನ್ಕೋತೀವಿ. ಅಷ್ಟೆಲ್ಲ ನಮ್ಗೆ ನಿಮ್ ಜೊತೆಗೆ ಬಹಳ ಶ್ರೀಮಂತವಾದ ಅನುಭವ ಅದ. ನೀವು ಬಾಲ್ಯದೊಳಗಿದ್ದಾಗ ಈ ವಿಶಿಷ್ಟ ಅನುಭವಗಳನ್ನ ಹೇಳಿದ್ರಿ, ಆಕಾಶವಾಣಿ ಕೇಳ್ತಾ ಇರೋದು ಹೇಳಿದ್ರಿ. ಆಕಾಶವಾಣಿಗೆ ನಾನು ಸೇರ್ತೀನಿ ಅಂತ ನೀವು ಕನಸು ಕಂಡಿದ್ರ? ಖಂಡಿತ ಇಲ್ಲ, ನನ್ನ ಕನಸಿನಾಗೂ ಆಕಾಶವಾಣಿ ಬಂದಿಲ್ಲ. ಯಾಕಂದ್ರೆ ನಾನು ಇಲ್ಲೇ ಧಾರವಾಡದಾಗೆ MA ಮಾಡೀನಿ, PhD ಮಾಡೀನಿ, ಎಲ್ಲ ಮಾಡೀನಿ. ನಾ ಆಕಾಶವಾಣಿ ಕಡೆ ಬರ್ಲೇ ಇಲ್ಲ. ಅವಾಗ ಪ್ರೋಗ್ರಾಮ್ ಕೊಡ್ಲಿಲ್ಲ ಅಂತ ಕೊಡ್ಲಿಲ್ಲ. ಆದ್ರೆ ನಾವು ಕಾಲೇಜ್ನಾಗ ಇದ್ದಾಗ ಒಂದ್ಸಲ ಆಕಾಶವಾಣಿ ಇವ್ರನ್ನೆಲ್ಲ ಗೆಸ್ಟ್ ಕರೆದಿದ್ರು. ಅವಾಗ ಆನ್ಯುವಲ್ ಗ್ಯಾದರಿಂಗ್ಗೆ ಇವ್ರನ್ನೆಲ್ಲರೂ ಕರೆದಿದ್ರು, ಆಕಾಶವಾಣಿ ಸ್ಟಾಫ್ ಎಲ್ಲ. NK ಕುಲಕರ್ಣಿ ಇದ್ರು ನೋಡ್ರಿ, NK ಕುಲಕರ್ಣಿ, ಶ್ರೀನಿವಾಸ್ ಕುಲಕರ್ಣಿ, ಅಕ್ಕಮ್ಮ, ಸಣ್ಣಕ್ಕ, ಇವ್ರೆಲ್ಲಾರು ಕರೆದಿದ್ರು. ಅವರು ಇವ್ರ ತಂಡನೇ ಬಂದಿತ್ತು ನಮ್ ಗೆಸ್ಟ್ ಈ ಸಲ. ಅವಾಗ ನಮ್ಮೆಲ್ಲ ಹಾಡುಗಳು ಇವ್ರು ರೆಕಾರ್ಡ್ ಮಾಡೋಕೆ ನಮ್ದ ಕಾಲೇಜ್ನಾಗ ನಾನು ಹಾಡುಗಾರ, ಹಂಗಾಗಿ ನಂದು ಒಂದು ಹಾಡು ರೆಕಾರ್ಡ್ ಮಾಡ್ಕೊಂಡಿದ್ರು ಅವರು. ಬಟ್ ಅಷ್ಟು ಬಿಟ್ರೆ ನನ್ಗೆ ಮತ್ತೆಲ್ಲೂ ನಾ ಆಕಾಶವಾಣಿಗೆ ನನ್ ಕನಸು ಇರಲಿಲ್ಲ ನನಗೆ. ಯಾಕಂದ್ರೆ ನಾನು ಜನಪದ ಅಧ್ಯಯನ ಮಾಡಿದ್ದೆ, ನನಗೆ ಸಂಶೋಧನೆಯಲ್ಲಿ ಬಹಳ ಆಸಕ್ತಿ ಇತ್ತು. ಅತ್ಲ ಕಡೆ ಹೋಗ್ಬೇಕಂತ ತಲೆ ಇತ್ತು ನನಗೆ. ಅದು ಯಾವ್ದು ಕೆಲಸ ಆಗ್ಲಿಲ್ಲ. ಇದು ಆಕಾಶವಾಣಿ ದುಡ್ಡಂತೆ ಬಂದ್ ಬಿದ್ದಂಗೆ ನಾವು ಅರ್ಜಿ ಮಾಡಿದೆ. ಡೆಲ್ಲಿಗೆ ಇಂಟರ್ವ್ಯೂಗೆಲ್ಲ ಹೋಗಿದ್ವಿ. ಅವಾಗಲೂ ಸೆಲೆಕ್ಟ್ ಆಗ್ತಾ ಅಂತ ಏನೇ ಕನಸಲ್ಲಿ ಇರ್ಲಿಲ್ಲ. ಬಂದಾಗ ಆಶ್ಚರ್ಯ ನಮ್ಗಂತ ಹೇಳಿದ್ನಲ್ಲ. ಬಟ್ ಯಾವಾಗ ಆಕಾಶವಾಣಿ ಸೇರಿದೋ ಬೆಂಗಳೂರಿನಲ್ಲಿ ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನನಗೆ ಇಂಥ ಒಂದು ಮಾಧ್ಯಮದಲ್ಲಿ ನನ್ನ ಒಳಗಿರೋದನ್ನೆಲ್ಲ ಇದನ್ನ ಮಾಡಬಹುದು ಅಂತ ಅನಿಸ್ತು. ಯಾಕಂದ್ರೆ ಇಲ್ಲಿ ಈ ಫೀಲ್ಡ್ ಒಳಗಿರೋರಿಗೆ ಏನಂದ್ರೆ ಎಲ್ಲಾದ್ರಲ್ಲ ಆಸಕ್ತಿ ಇರಬೇಕು. ಸಂಗೀತದಲ್ಲಿ ಆಸಕ್ತಿ ಇರಬೇಕು, ಸಾಹಿತ್ಯದಲ್ಲಿ ಆಸಕ್ತಿ ಇರಬೇಕು, ಸಿನಿಮಾದಲ್ಲ ಆಸಕ್ತಿ ಇರಬೇಕು, ನಾಟಕದಲ್ಲ ಆಸಕ್ತಿ ಇರಬೇಕು, ಎಲ್ಲದರಲ್ಲೂ ಇರ್ಬೇಕು ನಿಮ್ಗೆ. ಅಂತ ಒಂದು ಮನಸ್ಥಿತಿಯವರು ಈ ಫೀಲ್ಡ್ ಅಲ್ಲಿ ಬಂದ್ರೆ ಅವ್ರು ಹೆಚ್ಚು ಕೆಲಸ ಮಾಡ್ತಾರೆ. ಆನಂದ್ ಪಾಟೀಲ್ ಅವರೇ, ಕನ್ನಡದೊಳಗೆ ಭಾವಿಸಿದ ಜನಪದ ಅಂತೀವಿ ನಾವು. ಅಂದ್ರೆ ಆ ಜನಪದದಲ್ಲಿ ನಿಮಗಿರುವಂತಹ ಒಂದು ಆಸಕ್ತಿ ಏನಿದಲ್ಲ, ಬಹುಶಃ ಅದು ನಿಮಗೆ ಅಂತರ್ಗತವಾಗಿ ಆಕಾಶವಾಣಿಗೆ ಎಳೆದು ತರಲಿಕ್ಕೆ ಸಹಾಯ ಮಾಡಿರ್ಬೋದೇನೋ. ಊಹೆಗೆ ಮೀರಿದ್ದು. ಆದ್ರೆ ಆಕಾಶವಾಣಿ ಸೇರಿದ ಮೇಲೆ ನನಗೆ ಒಂದು ಸೌಭಾಗ್ಯ ಆದಂಗೆ ಆಯ್ತದು. ಯಾಕಂದ್ರೆ ಅದು ಎಲ್ಲೋ ಒಂದ್ ಕಡೆ ಕಳ್ಕೊಂಡ್ಬಿಟ್ಟೆ. ನಾನು ಸಂಶೋಧನೆ ಮಾಡಿದ ಆ ಫೀಲ್ಡ್ ಅಲ್ಲಿ ಹುಚ್ಚು ಬಾಳ ಇತ್ತು, ಫೋಕ್ಲೋರ್ ಒಳಗೆ. ಅಲ್ಲಿ ಏನು ಕೆಲಸ ಆಗ್ಲಿಲ್ಲಲ್ಲ. ಬಟ್ ಆಕಾಶವಾಣಿಗೆ ಬಂದ ಮೇಲೆ ಇದು ಪ್ರಾಯೋಗಿಕವಾಗಿ ಅಂದ್ರೆ ನೇರವಾಗಿ ಜನಪದ ಕಲಾವಿದರ ಜೊತೆಗೆ ಸಮಯ ಕಳೆಯೋದು ಅದೆಲ್ಲ ಶುರು ಆಯ್ತಲ್ಲ. ಶುರು ಆದ್ಮೇಲೆ ನನಗೆ ಎಲ್ಲೆಲ್ಲ ಆಕಾಶವಾಣಿಗೆಲ್ಲ ಹೋಗಿನಲ್ಲ, ನಮ್ಮ ಮೇಲಿನ ಅಧಿಕಾರಿಗಳೆಲ್ಲ ಇದನ್ನ ನನಗೆ ಫೀಲ್ಡ್ ಬಿಟ್ಟು ಕೊಟ್ಟು ಶುರು ಮಾಡಿದ್ರು. ಬೆಂಗಳೂರಿನಲ್ಲೂ ಹಂಗೆ ಆಯ್ತು. ನಿಮ್ದು ವಿಶೇಷತೆ ಅಂದ್ರೆ ಒಂದು ಪ್ರಾಮಾಣಿಕ ಬದ್ಧತೆಯಿಂದ ನೀವು ಕೆಲಸ ಮಾಡಿದ್ರಿ. ಜನಪದ ಕಲಾವಿದರನ್ನು ಕೂಡ ಬಹಳ ಪ್ರೀತಿಯಿಂದ, ಅಂದ್ರೆ ಎಲ್ಲರ ಹಾಗೇನೆ ನೀವು ಅವರು ನಮ್ಮಂತವ್ರೆ, ಅವರಲ್ಲಿರೋ ಕಲೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ನೀವು ಆಶ್ಚರ್ಯದಿಂದ ಅದನ್ನ ಗುರುತಿಸಲಿಕ್ಕೆ ಪ್ರಯತ್ನ ಮಾಡಿದವರು, ಮತ್ತೆ ನೀವು ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಂತವ್ರು. ಹೀಗಾಗಿ ಸಾಕಷ್ಟು ಜನಪದ ಕಲಾವಿದರ ಮೆಚ್ಚುಗೆಗೆ ಪಾತ್ರ ಆಗಿರಿ. ನಿಮಗೆ ಬಹಳ ನಿಮ್ಮ ಮೇಲೆ ಪ್ರಭಾವ ಬೀರಿದಂತ ಜನಪದ ಕಲಾವಿದರು ಅಯ್ಯೋ ಬಹಳ ಜನ ಇದ್ದಾರೆ. ಹೆಂಗಂತ ಒಬ್ಬರೇ ಅಂತ ಹೇಳಿ ನನಗೆ ಈಗೆಲ್ಲ ಹೆಸರೆಲ್ಲ ಮರ್ತಗೆ. ಅವನಿಗೆ ವಿಠಲ್ ಟಕ್ಕಳಕಿ ಇರ್ಬೋದು, ಹೋಗಿ ರಾತ್ರಿ ವಸ್ತಿ ನಾನು ಹೋಗಿದೆ ಗೊತ್ತಿಲ್ಲ. ಅವ್ರು ಬರುದಿಲ್ಲ ಅಂತ ಕೂತ್ಬಿಟ್ಟಿದ್ರು. ಏನ್ರಿ ಕಲಿಯುಗದ ಕೃಷ್ಣ ಅನ್ನೋ ತರ ಏನು ಅವ್ರ ಹಾಡುಗಾರಿಕೆ. ಅವ್ರ ತಂಡದಲ್ಲಿ ಒಬ್ಬ ಕಲಾವಿದ, ನಂಗೆ ಹೆಸರು ನೆನಪಿಲ್ಲ, ಇಷ್ಟು ಕ್ಲಾಸಿಕಲ್ ಮ್ಯೂಸಿಕ್ ಹಾಡು ಮನುಷ್ಯ. ಅವ್ರ ಮನೆಯಾಗ ಕೂತು ಹಠದಿಂದ ಅವತ್ತು ರಾತ್ರಿ ಎಲ್ಲ ಕೂತು ಅವ್ರು ಒಪ್ಪಿಸಿಕೊಂಡು ಬಂದಿದ್ವಿ ನಾವು. ಮತ್ತೆ ಅವ್ರ ಮನೆಯೊಳಗೆ ರೆಕಾರ್ಡ್ ಮಾಡಿದ್ದನ್ನ ತಂದು ಇಲ್ಲಿ ಆಡಿಷನ್ ಯೂಸ್ ಮಾಡ್ಕೊಂಡ್ವಿ. ಅದಕ್ಕೊಂದು ಸಣ್ಣದೊಂದು ಪ್ರೊವಿಷನ್ ಇದೆ ಇಲ್ಲಿ ದೊಡ್ಡ ಕಲಾವಿದರಿಗೆ. ಅದನ್ನ ಮಾಡಿದ್ವಿ ನಾವು. ಪಾಪ ಅವ್ರು ಬಹಳ ಸಂತೋಷ ಬಿಟ್ಟು. ನಮ್ಮ ಮಧ್ಯೆ ಇಲ್ಲ, ಅದರ ಮನುಷ್ಯ ಬರ್ತಿದ್ರೆ ರಾಜ ಗಂಭೀರ್ಯ. ಹೌದು, ಪಾರಿಜಾತದ ಬಗ್ಗೆ ವಿಚಾರ ಸಂಕಿರಣ ನಾವು ಮಾಡಿದ್ವಿ. ಪಾರಿಜಾತ ಜಮಖಂಡಿ ಒಳಗೆ ಮಾಡಿದಾಗ ಅಪ್ಪಲಾಲ್ ದಾಫ್ ನೋಡ್ರಿ ಪಾಪ ಅವ್ರು ಎಲ್ಲ ಮುಗಿದೋಗ್ಬಿಟ್ಟಿತ್ತು ಪಾಪ ಎಲ್ಲ. ಎಷ್ಟು ದೊಡ್ಡ ಕಲಾವಿದ. ಅವ್ರ ಮನೆಗೆ ಹೋಗಿ ಕೈ ಹಿಡಿದು ಕರ್ಕೊಂಡ್ ಬರೋ ಪ್ರಸಂಗ ಬಂತು. ಅದು ನಮ್ಗೆ ಬಹಳ ಬೇಜಾರ ಅನ್ಸ್ತದೆ. ಸುತ್ತಮುತ್ತಲ ಭಾಗದೊಳಗೆ ಜಮಖಂಡಿ ಒಂದು ಕೇಂದ್ರ ಸ್ಥಾನ. ನಮ್ಮ ಲೋಕಾಪುರ ದೇಶಪಾಂಡೆ ಅವರು ತಮ್ಮ ಸಮಸ್ತವನ್ನು ಕೂಡ ಪಾರಿಜಾತಕ್ಕೆ ಧಾರೆ ಇರೋದು. ನನಗೆ ಇವತ್ತಿಗೂ ಬೇಜಾರಿದೆ. ನಿಮ್ಮ ಆಕಾಶವಾಣಿ ಧಾರವಾಡ ಇದ್ದಾಗ
ದೇಶಪಾಂಡೆ ಅವ್ರು ಬಂದಿದ್ರು. ಅವಾಗ ನನ್ಗೆ ಏನೂ ಪರಿಚಯ ಇರ್ಲಿಲ್ಲ. ಅವಾಗ ಬಂದು ಕೆಲವೇ ದಿವಸಗಳಲ್ಲಿ ಮೋಸ್ಟ್ಲಿ ಅದು. ಅವ್ರು ಬಂದಿದ್ದೇನಂದ್ರೆ ನಿಮ್ ಯಾರು ಮಲ್ಲಮ್ಮ ಮೇಗೇರಿ ಯಾರು ಕಲಾವಿದರೇನೋ ಅವ್ರಿಗೆ ಆಡಿಷನ್ಗೆ ಅರ್ಜಿ ಹಾಕ್ಸ್ಲಿಕ್ಕೆ ಬಂದಿರು ಪಾಪ ಅವ್ರು ಹಿರಿಯರು ಬಂದು ನಮ್ ರೂಮ್ ನಲ್ಲಿ ಕೂತು ಅವ್ರ ಬಗ್ಗೆ ಎಲ್ಲ ಹೇಳ್ಯಾರ. ಅವ್ರ ಹಿನ್ನೆಲೆ ಎಷ್ಟೊಂದು ನನ್ಗೆ ಗೊತ್ತೇ ಇದ್ದಿಲ್ಲ. ಅದು ಬಹಳ ಆಮೇಲೆ ಗೊತ್ತಾಯ್ತು. ಆಮೇಲೆ ಅವ್ರು ತೀರ್ಕೊಂಡ್ಬಿಟ್ರು. ಇಷ್ಟು ಬೇಜಾರು ಅನ್ಸ್ಬಿಟ್ಟು ಇಡೀ ಜೀವನೇ ತಮ್ಮ ಆಸೆ ಈಸೆ ಎಲ್ಲ ಇಟ್ಟು ಈ ಕಲಾವಿದರ ಮೇಲೆ ಪ್ರಯತ್ನ ಮಾಡಿದೆ. ಮುಂದೆ ನೆನಪಿರ್ಬೇಕು ನಿಮಗೆ. ನೆನಪಿದೆ. ಎಂತ ಶ್ರೀಮಂತ ಕಂಠ. ಜೊತೆಗೆ ಒಂದು ಜುಗಲ್ಬಂದಿ ಮಾಡಿಸಿದ್ವಲ್ಲ ಕರಡಿ ಪರಪ ಸಂಗಪ್ಪ ಗಣಿ ಅಂತ ಒಳ್ಳೆ ಹಂತಿ ಪದ ಅವ್ನ್ ಬಹಳ ಇಷ್ಟಪಡ್ತಿದ್ರು ನೀವು. ನೆನಪಿದೆ ಹಾಡುಗಳು ನೀವು ಕರೆದು ವಿಶೇಷ ಅವರು 4 ಮಂದಿ ಅವರು ಬಹಳ ಮೆಲೋಡಿ ಸುಮಾರು ವೇದಿಕೆಗಳಲ್ಲಿ ಅವ್ನು ಕರ್ಕೊಂಡೋಗಿ ಸ್ಟಾರ್ಟಿಂಗ್ ಅಲ್ಲಿ ಅವ್ರದೇ ಹಾಡಿಸಿದ್ವಿ. ಯಾಕಂದ್ರೆ ಅದೊಂಥರ ವಾತಾವರಣ ಕ್ರಿಯೇಟ್ ಮಾಡ್ಬಿಡ್ತಿದ್ದೆ. ಅವರು ನಮ್ಮನ್ನು ಎಷ್ಟು ಪ್ರೀತಿಯನ್ನು ನೋಡ್ತಿದ್ರು ಆ ಕಲಾವಿದರು. ಬಹಳ ನಾಚಿಕೊಂಡು ನಮ್ಮ ಹಳ್ಳಿ ಕಲಾವಿದರು ಎಷ್ಟಂದ್ರೆ ಗುಡಿಗೇರಿಯಲ್ಲಿ ಮಾಡಿದಾಗ ಆ ಕಾರ್ಯಕ್ರಮ ಎಲ್ಲ ಹೋಗಿದ್ದು ಮರುದಿವ್ಸ ನಾನು ರೈಲ್ವೆ ಸ್ಟೇಷನ್ ಬಂದು ಟ್ರೈನ್ ಹತ್ತಿದೆ. ಅವಾಗ ಗಾಡಿ ಒಡ್ಡರಂತ ಯಾರೋ ಒಬ್ಬ ಹಿರಿಯ ಕಲಾವಿದರು ಇದ್ರು. ಅವರು ಸ್ಟೇಷನ್ ಬಂದಿದ್ರು. ಅವ್ರೆಲ್ಲ ಪಾಪ ತುಂಬಾ ಬಡ ಕಲಾವಿದ್ರು. ಇಷ್ಟು ವಯಸ್ಸಾಗಿದೆ. ಅವನು ವೃತ್ತಿ ಮಂತನದಿಂದ ಅದಲ್ಲ ಅವ್ರದ್ದು. ಅಂತ ಕಲಾವಿದ ಎಷ್ಟು ಅದ್ರೊಳಗೆ ಪ್ರಾವೀಣ್ಯತೆ ಪಡೆದಿದ್ದ. ಅವನ ಜೊತೆಗೆ ಅವತ್ತು ಅವ್ರ ಮನೆ ಸುದ್ದಿ ಎಲ್ಲ ಮಾತಾಡಿ ಕೂತಿದ್ದಾನೆ. ಸರಳತೆಗೆ ಮಾರು ಹೋಗಿದ್ರು ಅವರು ಎಲ್ಲ. ಎಷ್ಟು ಕಲಾವಿದರ್ರಿ ನಮ್ ಸರಳ. ನೀವು ಅನಂತ್ ಪಾಟೀಲ್ ಅದಾರ ಅಂದ್ರೆ ಸುತ್ತಮುತ್ತ ಜನ ಇರೋರು ಯಾವಾಗಲೂ ಜನಪದ ಕಲಾವಿದರು ಇರ್ತಾರ ಅಂತಿದ್ರು. ಅಲ್ಲ ಆ ಕಲಾವಿದರ ಹೇಳ್ತೀನಿ ನಾನು. ಅವ್ರ ಕಲೆಯ ಹುಚ್ಚು ಎಷ್ಟಿತ್ತು ಅವರಿಗೆ. ಮತ್ತೆ ಅವರು ಏನು ಅಪೇಕ್ಷೆ ಮಾಡೋದಿಲ್ಲ. ನೀವು ಪ್ರೀತಿಯಿಂದ ಕರೆದ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಅಂದ್ರೆ ಸಾಕು ಅವ್ರಿಗೆ. ಅದೇ ಒಂದು ಸಂಭ್ರಮ ಪಟ್ಕೊಂಡ್ಬಿಡೋರು. ಅವ್ರು ತಂದದ್ದು ಊಟ ಗೀಟ ಎಲ್ಲ ನಾವು ಹಂಚಿಕೊಡೋರು. ಆ ಸರಳತೆ ಇದೆಯಲ್ಲ ಅದು ನೀವು ಸೊಫಿಸ್ಟಿಕೇಟೆಡ್ ಕಲಾವಿದ್ರಲ್ಲಿ ಅಷ್ಟು ಕಾಣಿಸೋದಿಲ್ಲ. ಅದು ಬಹಳ ಹಚ್ಕೊಂಡ್ಬಿಡ್ತಾರ ಜನ. ಹೃದಯವಂತಿಕೆ ಹಚ್ಕೋತಾರ. ಆಮೇಲೆ ಆ ಒಂದು ಮುಗ್ಧತೆ ಬಹಳ ಇದೆ ಅದರಲ್ಲಿ. ಆದ್ರೆ ಆಕ್ಚುಲಿ ಅವರಲ್ಲಿರೋ ಪ್ರತಿಭೆಯನ್ನ ನಾವು ಸರಿಯಾಗಿ ಗುರುತಿಸಿ ಸರಿಯಾದ ಪ್ಲಾಟ್ಫಾರ್ಮ್ ಕೊಡೋದು ಬಹಳ ಕಷ್ಟ. ಖಂಡಿತವಾಗಿ ಕೂಡ ಆಕಾಶವಾಣಿ ಧಾರವಾಡ ಕೆಲಸ ಮಾಡ್ಯದ. ಅದಕ್ಕೆ ನೀವು ಒಬ್ರು ಕಾರಣೀಕರ್ತರಿದ್ದೀರಿ. ಆನಂದ್ ಅವರೇ, ಈಗ ನೀವು ನೋಡ್ರಿ ನಿಮ್ದ ಬೆಂಗಳೂರಿಂದ ಶುರು ಮಾಡಿದ್ರಿ ನಿಮ್ ಜೀವನ. ಹೌದು. ಅಲ್ಲಿ ಬೇರೆ ಬೇರೆ ಕೇಂದ್ರಗಳಲ್ಲಿ ನಿಮ್ಮ ಅನುಭವಗಳನ್ನ ಚೌಡಿಕೆ ಕಲಾವಿದ ಇದ್ದ ಬೆಂಗಳೂರಿನಲ್ಲಿ. ಈ ಅರ್ಜುನ ಜೋಗಿ ಪದ್ಯ ಅಂತ ಒಂದಿದೆ. ಆ ಇಡೀ ಪದ್ಯವನ್ನು ನಾನು 4-5 ಟ್ರೆಡಿಷನ್ ಅವರಿಂದ ಒಂದೊಂದು ಭಾಗ ಹಾಡಿಸಿ ಅದೊಂದು ಸೀರೀಸ್ ಬ್ರಾಡ್ಕಾಸ್ಟ್ ಮಾಡಿದ್ದೆ. ಅದರಲ್ಲಿ ಒಂದು ಚೌಡಿಕೆ ಹಾಡನ್ನ ಅವನಿಗೆ ಕರೆಸಿದ್ವಿ. ತುಂಬಾ ವಯಸ್ಸಾದ ಮನುಷ್ಯ, ತುಂಬಾ ದಪ್ಪ ಕಾಯ. ಅವನು ಸ್ಟುಡಿಯೋದಲ್ಲಿ ಬಂದು ಹಾಡ್ಲಿಕ್ಕೆ ಶುರು ಮಾಡಿದ್ರೆ ಮೈಯೊಳಗೆ ಬಂದ್ಬಿಡ್ತಿತ್ತು. ಕುಣಿದ್ ಬಿಡ್ತಿದ್ದ ಸ್ಟುಡಿಯೋ ಒಳಗೆ. ನಮ್ ಮ್ಯಾಟ್ ಹಾಕಿದಾಗ ಧೂಳಿ ಹೇಳ್ತಿತ್ತು. ಇಷ್ಟು ಕುಣಿತಿದ್ದ ಅಂದ್ರೆ ಅವು ಅಷ್ಟು ಬರ್ತಿತ್ತು. ಚಂದ ಹಾಡ್ತಿದ್ದ. ಏನ್ ಮೈ ತೊಂಬೆ ಆಡೋದು ಪ್ರೀತಲ್ಲ. ಅವಾಗ ಒಂದು ನಮ್ಮ ಸಾಹಿತ್ಯಿಕ ವಾತಾವರಣದಲ್ಲಿ ಒಂದು ಸಮಸ್ಯೆ ಇದ್ದಿತ್ತು. ಎಲ್ಲ ಕಡೆ ಪ್ರಚಾರಕ್ಕೆ ತಂದ ಅದು ಇಷ್ಟು ಪ್ರಾಬ್ಲಮೆಟಿಕ್ ಇತ್ತು. ಅದಕ್ಕೆ ಸಂಬಂಧಿಸಿದ್ದೇ ಒಂದು ಹಾಡಾಡಿದ್ದ ಆತ. ಇದ್ರಲ್ಲಿ ನಾನು ಇಮಿಡಿಯೇಟ್ಲಿ ಹೋಗಿ ಜೋಸ್ನಾ ಕಾಮತ್ ಅವರಿದ್ರು ಅವತ್ತು. ಅವರಿಗೆ ಹೇಳಿದೆ ಹಿಂಗದ ಅದು ಆ ಕಲಾವಿದ ಹಿಂಗೆ ಹಾಡ್ಲಿಕ್ಕೆ ತಾನೆ. ಕಲಾವಿದಿಂದ ಏನ್ ತಪ್ಪಿಲ್ಲ ಪಾಪ, ಅವರು ಟ್ರೆಡಿಷನಲ್ ಬಂದು ಹಾಡ್ತಿದ್ದಾರೆ. ಇದು ನಾವು ಪ್ರಸಾರ ಮಾಡೋದ ಬೇಡ ಅಂತ. ಕಾಮತ್ ಅವರು ಒಂದ್ ಸ್ವಲ್ಪ ಚಾಲೆಂಜಿಂಗ್ ತಗೊಳ್ಳೋರು. ಇಲ್ಲ ಪ್ರಸಾರ ಮಾಡೋಣ ಅಂತ, ಅದಕ್ಕೆ ಅಭಿಪ್ರಾಯ ಏನ್ ಬರ್ತದೆ ನೋಡೋಣ ಅಂತಂದ್ರು. ಬಟ್ ಆ ಕಲಾವಿದ ನಾನು ರೆಕಾರ್ಡ್ ಮಾಡಿದ್ನಲ್ಲ, ನನಗೆ ಆಗ ಆರ್ಟಿಸ್ಟ್ ಬಹಳ ಖುಷಿ ಅನಿಸ್ತು. ಎಂತ ಕಲಾವಿದ ಇವ ಅಂತ ಹೇಳಿ. ಬಹಳ ಹಳ್ಳಿ ಸರಳ ಸಾದಾ ಮನುಷ್ಯ. ಬಟ್ ನಾವು ಕಲಾ ಎಷ್ಟು ಇತ್ತು ಅವನೊಳಗೆ. ಆದ್ರೆ ಪಾಪ ಅದು ರೆಕಾರ್ಡ್ ಮಾಡಿ ಮುಂದೆ ಹೋಗಿ ಮುಂದೇನೋ ಒಂದು 2-3 ತಿಂಗಳ ಸತ್ಯ ಬಿಟ್ಟವ ಪಾಪ. ಭಾರಿ ಬೇಜಾರಾಗ್ಬಿಟ್ಟು ನಿಂಗೆ. ಅನುಭವ ಶ್ರೀಮಂತಿಕೆ ಅವ್ರದ್ದು ಬಹಳ ದೊಡ್ಡದು. ಮತ್ತೆ ಅವರು ಗುರುತಾಗೋದೇ ಅವರು ಹಿರಿಯ ನಾಗರಿಕರಾದಾಗ. ಅದು ಒಂದು ಶೋಚನೀಯ ಪರಿಸ್ಥಿತಿ. ಆದ್ರೂ ಅವ್ರನ್ನ ಸರಿಯಾಗಿ ಗುರುತಿಸಲಿಲ್ಲ ಅಂತ ಅನ್ಸಿದೆ ನಂಗೆ. ಎಷ್ಟೋ ಕಲಾವಿದ್ರು ನಾವು ಸರಿಯಾಗಿ ಗುರುತಿಸಲಿಲ್ಲ ಅವ್ರನ್ನ. ಯಾಕೆಂದ್ರೆ ಅವ್ರು ಜನಪದ ಕಲಾವಿದ್ರು, ಹಳ್ಳಿ ಕಲಾವಿದ್ರು ಅಂತೆಲ್ಲೋ ಒಂದ್ ಕಡೆ ನಿರ್ಲಕ್ಷಿತ ಭಾವನೆಗೆ ಒಳಗಾಗ್ತಿದ್ರು. ಈಗ ಜನಪದ ಕಮರು ಹೋಗ್ಲಿಕ್ಕೆ ಅದು ಒಂದು ಕಾರಣನೇ. ಆನಂದ್ ಅವರೇ, ಈಗ ಸ್ವಾತಂತ್ರ್ಯೋತ್ಸವ ಸಂಭ್ರಮದೊಳಗೆ ನಾವು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ವಿ. ಅಕ್ತಂಗರ ಹಾಳ, ಗೋಕಾಕ್, ಸ್ವಾತಂತ್ರ್ಯ ಹೋರಾಟದ ಸವಿನೆನವುಗಳು ಅಂತ ಹೇಳಿ ಆ ಒಂದು ಹಿರಿಯ ನೆನಪುಗಳು ಬಹಳ ಅಂತಾರ ಶ್ರೀಮಂತ ಅಲ್ಲ. ವಂಡರ್ಫುಲ್. ಹಳ್ಳಿ ಗ್ರಾಮೀಣ ಭಾಗದೊಳಗೆ ಅವರೆಷ್ಟು ಹೋಳಿಗೆ ಊಟ ಮಾಡ್ತಾರ್ರಿ ಇದ್ರೊಳಗೆ. ಹೌದೌದು. ಅದು ಇಲ್ಲಿ ಮುದೋಳ ಹತ್ರ ಎಲ್ಲ ಹೋಗಿದ್ವಿ. ಚಿಂಚಕಂಡಿ ಅಲ್ಲಿ ಬರೀ ಕಳತನ ಮಾಡೋರು ಮೊದಲು. ಹೌದು, ಚಿಂಚಕಂಡಿ ಅದು ಇಡೀ ಬದಲಾವಣೆ ಆಗಿದ್ದು. ಪಾಪ ಅವರೆಲ್ಲ ಸೇರಿ ಎಲ್ಲ ಮಾಡಿದ್ರು. ಅಲ್ಲ, ಈ 1942 ಚಳವಳಿ ಏನಾತಲ್ಲ, ಆದ್ರೆ ಆಕ್ಚುಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ತೀರಾ ಜನಸಾಮಾನ್ಯರು ಎಷ್ಟು ಭಾಗವಹಿಸ್ಯಾರ. ಅವು ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ ಎಲ್ಲ ದಾಖಲೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವು ಎಷ್ಟೊಂದು ವಂಡರ್ಫುಲ್ ಸ್ಟೋರಿ. ಒಬ್ಬೊಬ್ಬರ ಹಿಂದೆ ಒಂದೊಂದು ಎಷ್ಟು ನೋವನ್ನು ಅನುಭವಿಸ್ಯಾರ. ಜೈಲ್ನಾಗ ಅವು ಇವೆಲ್ಲ. ನೀರು ಬುದಿಯಾಳಕ್ಕೆ ಹೋಗಿದ್ವಿ, ಹಟ್ಟಿಗೌಡ್ರ ಮನೆಗೆ ಹೋಗಿದ್ವಿ. ಹೌದು, ಅಲ್ಲಿ ಅತ್ತಂಗಾರ ಹಾಳದೊಳಗ ಒಂದ್ ನಾಯಿ ಎಲ್ಲರಿಗೂ ಎಷ್ಟು ಜೀಪ್ ಬರ್ತ ಅಂದ್ರೆ ಗುಡ್ಡ ಮೇಲೆ ಹತ್ತಿ ಒದರ್ತಿತ್ತಂತ ಮಂದಿ ಎಲ್ಲ ಪಾರಾಗ್ತಿದ್ರು. ನಮ್ಮದು ರೋಮಾಂಚನ ಅದು. ಅವು ಎಷ್ಟೊಂದು ಸ್ಟೋರೀಸ್ ಅವ ನಮ್ಮ ಹಳ್ಳಿ ಒಳಗೆ. ಅವೆಲ್ಲ ನಮ್ಗೆ ಆಕಾಶವಾಣಿ ನೇವದಿಂದ ಅವನ್ನೆಲ್ಲ ಕೇಳಿಕ್ ಸಾಧ್ಯ ಆಗಿತ್ತು ಅವಾಗ. ನೀವು ಗುಲ್ಬರ್ಗ ಅನುಭವ, ಆಮೇಲೆ ಹೊಸಪೇಟೆ ಅನುಭವ,
ಶಿವಮೊಗ್ಗ ಅನುಭವ, ಭದ್ರಾವತಿ ಎಲ್ಲ ಕಡೆ ಒಂದೊಂದು ವಿಶಿಷ್ಟವಾದ ಒಂದಲ್ಲ ಎರಡಲ್ಲ. ಕುವೆಂಪು ಅವ್ರ ಮನೆಯಿಂದ ನಮಗೆ ಟೆಲಿಫೋನ್ ಲೈನ್ಸ್ ಅದು ಯಾವ್ದು ವ್ಯವಸ್ಥೆ ಇಲ್ಲ, ಫುಲ್ ಕಾಡಲ್ಲ. ಅಲ್ಲಿ ಆ ಮನೆಯಲ್ಲಿ 2.5 ತಾಸಿನ ಪ್ರೋಗ್ರಾಮ್ ಲೈವ್ ಮಾಡಿದ್ವು. ಹೌದು, ಕುಪ್ಪಳ್ಳಿ ಒಳಗೆ. ಹೌದೌದು, ಟೆಲಿಫೋನ್ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಂಡು ಅದಕ್ಕೊಂದು ವಾಯರ್ ಹಾಕ್ಸಿ ಲೈವ್ ಪ್ರೋಗ್ರಾಮ್. ನಂದಗಡದ ನಂದು ನೆನಪಿದೆ, ರಂಗೋಳಿ ರಾಯಣ್ಣಂದು. ಅಲ್ಲಿ ಹೋಗಿ ಈಗ ಎಷ್ಟು ಅಭಿವೃದ್ಧಿ ಆಗಿದೆ. ಅವಾಗ ಏನು ಇರ್ಲಿಲ್ಲ. ಎಷ್ಟು ಚಂದ್ರಿ ನಮ್ಮ ನಿರ್ದೇಶಕರಾಗಿದ್ದಂತಹ ಈ ಗೋಡ್ಕಿಂಡಿ ಅವ್ರ ಕಣ್ಣಲ್ಲಿ ಧಾರಾಕಾರ, ಎಲ್ಲರ ಕಣ್ಣಲ್ಲಿ ನೀರು ಹೊತ್ತು ಕೊನೆ ಬಿಟ್ಟಿದ್ರು. ಹೌದೌದು, ಎಲ್ಲರೂ ಆ ಊರ್ ಗೌಡ್ರ ಏನವ್ರು ಬಂದು ಅಪ್ಕೊಂಡ್ಬಿಟ್ಟಿರ್ತು. ಹೌದೌದು. ನಿಮಗ್ ಬಹಳ ಶ್ರೀಮಂತ ಅನುಭವದವ್ರಿ, ನೀವು ಬಹಳ ಅಗದಿ. ನಂದಗಡದ ನನಗೆ ಇವತ್ತಿಗೂ ನೆನಪಿರೋದೇನಂದ್ರೆ, ಅಲ್ಲಿನ ಮ್ಯಾದಾರೋಣಿ ಅವರು ಹೊಸ ಚಾಪಿ ಹೆಣದಿದ್ದೆಲ್ಲ ತಂದು ಹಾಸ್ಲಿಕ್ಕತ್ರು ಸಂಜೆ. ಬ್ಯಾಡ್ ಅಂದೆ ಅವರಿಗೆ, ಯಾಕಂದ್ರೆ ಬಹಳಷ್ಟು ಜನ ಬಂದು ಕೂಡ್ತಾರೆ, ಅವೆಲ್ಲ ಧೂಳಾಕಿ ಕೆಟ್ಟೋಗ್ಬಿಡ್ತಾವ, ನಿಮ್ ಪಾಪ ನಿಮ್ಗೆ ಇದು ಆಗ್ತದ ಅಂತಂದೆ. ಅವ್ರು ಕೇಳೇ ಇಲ್ಲ, ನಮ್ಮೂರ ರಾಯಣ್ಣ ನಾವು ಹಾಸ್ತೀವಿ ಅಂತ ಪಾಪ. ಅದು ಇವತ್ತಿಗೂ ನಂಗೆ ಇದು ಉಳಿದ್ಬಿಟ್ಟದ ನಂಗೆ. ಅವ್ರಿಗೆ ಎಷ್ಟ ಅಂತ ಕಾರಣ ಜನಕ್ಕೆ ಅಂತ. ಖರೆ ಆನಂದ್ ಅವರೇ, ನೀವು ಈಗ 30 ವರ್ಷಕ್ಕಿಂತ ಮಿಗಿಲಾಗಿ ಕೆಲಸ ಮಾಡಿರಿ, ಬಹಳ ವಿಶಿಷ್ಟವಾದ ಅನುಭವ ಅಲ್ಲ? ಪ್ರತಿ ದಿವಸ ನಮ್ಮ ಆಕಾಶವಾಣಿಯವರಿಗೆ ಪ್ರತಿ ದಿವಸ ಬೇರೆ, ಇವತ್ತು ಹೀಗಿದ್ರೆ ನಾಳೆ ಮತ್ತೊಂದು ದಿವಸ ಬೇರೆ ಇರ್ತದೆ. ಆ ಒಂದು ಈ ವೈವಿಧ್ಯತೆ ಏನದಲ್ಲ, ಬಹಳ ವಂಡರ್ಫುಲ್. ಸಾಂಪ್ರದಾಯಿಕ ಮಾಧ್ಯಮ ಇದು. ಎಷ್ಟು ಸಾಂಪ್ರದಾಯಿಕವಾಗಿ ನಮ್ಮ ಮಾಹಿತಿ, ಮನರಂಜನೆ ಜೊತೆಗೆ ಶಿಕ್ಷಣವನ್ನು ಬಹಳ ಅಚ್ಚುಕಟ್ಟಾಗಿ, ಅಂದ್ರೆ ಈ ಮಕ್ಕಳಿಗೆ ಇರ್ಬೋದು, ಮಹಿಳೆಯರಿಗಿರ್ಬೋದು, ಹಿರಿಯರಿಗಿರ್ಬೋದು, ಎಲ್ಲರನ್ನೂ ನಾವು ಅಂದ್ರೆ ಆಡುಮುಟ್ಟದ ಸೊಪ್ಪಿಲ್ಲ, ಆಕಾಶವಾಣಿ ತಲುಪದ ಜಾಗವಿಲ್ಲ, ತಲುಪದ ಮನುಷ್ಯ ಇಲ್ಲ ಅನ್ನೋ ತರ ಮಾಧ್ಯಮದ ವಿಶೇಷತೆ ಅದು. ಇದು ಬೆಂಗಳೂರಿನ ಎಸ್ ಕೆ ಕರೀಂ ಖಾನ್ ಅವ್ರನ್ನ ಲೈವ್ ಪ್ರೋಗ್ರಾಮ್ ಕರ್ಲಿಕ್ಕಂತ ಹೋಗಿದ್ದೆ. ಈತಲ್ಲ ಎಸ್ ಕೆ ಕರೀಂ ಖಾನ್ ಬಹಳ ವಯಸ್ಸಾಗ್ಬಿಟ್ಟಿತ್ತು. ನನಗೆ ಹಠ ಅವ್ರು ಹೆಂಗಾರು ಮಾಡಿ ಸ್ಟುಡಿಯೋ ಕರ್ಕೊಂಡ್ಬಂದು ಕೂಡ್ತಿ ಲೈವ್ ಪ್ರೋಗ್ರಾಮ್ ಹುಡುಗ. ಅವರು, ನೀನ್ ಯಾಕಪ್ಪ ನನ್ನ ಆಕಾಶವಾಣಿ ಕರಿಬೇಕು ಅಂತೀಯ? ನಾನು ದೇವಿ ಬಾಗಿಲು ತಟ್ತಾ ಇದ್ದೀನಿ, ಈಗ ನಂದು ಎಲ್ಲ ಮುಗಿದಿದೆ. ಈಗ ದೇವಿ ಯಾವಾಗ ನನ್ ಕರ್ಸ್ಕೊಳ್ತಾರ ಗೊತ್ತಿಲ್ಲ, ಕಾಯ್ತಾ ಇದ್ದೀನಿ. ನನಗೆ ಯಾಕೆ ಇದೆಲ್ಲ ತಂದಿಗತ್ತ. ಸರ್, ನೀವು ಹಂಗ ಅನ್ಲಿಕ್ಕೆ ಹೋಗ್ಬೇಡ್ರಿ, ನನ್ನ ರಿಕ್ವೆಸ್ಟ್ ಸಲುವಾಗಿ ನೀವು ದಯವಿಟ್ಟು ಬರೀ ನಾ ಕರ್ಕೊಂಡು ಹೋಗಿ ತಂದು ನಿಮ್ಮನ್ನ ಮುಟ್ಸೋ ಜವಾಬ್ದಾರಿ ನಂದು ಅಂತ ಹೇಳಿ ಬಹಳ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದೆ. ಆಮೇಲೆ ಎಷ್ಟು ಚಂದ ಆಯ್ತು ಅಂತಂದ್ರೆ ನಿಮ್ಗೆ ಹೇಳ್ತೀನಿ, ಲೈವ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಅವಾಗ ಎಷ್ಟು ಜನಕ್ಕೆ ಹಾಡಿದ್ದು ವಂಡರ್ಫುಲ್ ಸಾಂಗ್ ಜಯ ಗೌರಿ ಜಗದೀಶ್ವರಿ ಹಾಡಿದೆಯಲ್ಲ, ಆ ಹಾಡು ನಾವು ಸ್ಟಾರ್ಟಿಂಗ್ ಒಳಗೆ ಪ್ಲೇ ಮಾಡಿ ಸ್ಟಾರ್ಟ್ ಇದ್ದ ಪ್ರೋಗ್ರಾಮ್. ಅದು ಸ್ಟಾರ್ಟ್ ಆದ ಕೂಡ ತಕ್ಷಣ ಒಂದು ಫಸ್ಟ್ ಕಾಲ್ ಬಂತು. ಕಾಲ್ ಬಂದ್ ಏನಂದ್ರೆ, ಎಸ್ ಕೆ ಕರೀಂ ಖಾನ್ ಅವರು ಆಗ ಫಸ್ಟ್ ಚಿತ್ರಗೀತೆ ಬರ್ತಿದ್ದು ಯಾವುದು ಅಂತ. ಅವಾಗ ಕರೀಂ ಖಾನ್ ಅವರು ಹೇಳಿದ್ರು, ಈಗ ನೀವು ಕೇಳ್ತಾ ಇದ್ದೀರಲ್ಲ ಜಾನಕಿ ಅವ್ರ ಹಾಡು, ಅದು ಹಾಡು ಬರ್ತಿದ್ದು ನಾನೇ ಅಂತ ಹೇಳಿದ್ರು. ಆಮೇಲೆ ನಾನು ಇತ್ತೀಚೆಗೆ ಇದ್ರಲ್ಲಿ ಯೂಟ್ಯೂಬ್ ಎಲ್ಲ ಗಮನಿಸಿದೆ, ಆ ಇಡೀ ಸಿನಿಮಾದ ಎಲ್ಲಾ ಜವಾಬ್ದಾರಿ ಎಸ್ ಕೆ ಕರೀಂ ಖಾನ್ ಅವ್ರ ಮೇಲೆ ಬಿತ್ತಂತ. ಎಷ್ಟು ವಂಡರ್ಫುಲ್ ಹಾಡಿವೆ ಅದರಲ್ಲಿ, ಎಷ್ಟು ಒಳ್ಳೆ ಸಂಗೀತ ಇದೆ ಅದರಲ್ಲಿ. ಆಮೇಲೆ ದೊಡ್ಡ ದೊಡ್ಡ ಹಿರಿಯ ಲೇಖಕರು, ಕಲಾವಿದರು, ವ್ಯಕ್ತಿಗಳನ್ನೆಲ್ಲ ನಮ್ಗೆ ಭೇಟಿಯಾಗೋ ಅವಕಾಶ ನಮ್ಮ ಆಕಾಶವಾಣಿ ನಮ್ಗೆ ದೊರಕಿಸ್ಕೊಟ್ಟಿದೆ. ನಮಗೆ ಹೊಟ್ಟೆಯ ಇದಕ್ಕೆ, ನಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಆಸರೆ ಆಗೋದು ಒಂದು. ಎರಡನೇದು ಅಂದ್ರೆ ನಮ್ಮ ಆಕಾಶವಾಣಿಯಲ್ಲಿ ಸೇರಿದ ವೃತ್ತಿಯವರಿಗೆ ದೊಡ್ಡ ದೊಡ್ಡ ಜನಗಳ ಸಂಪರ್ಕ ಎಲ್ಲ ಬಂದಿರ್ತದೆ. ನಾವು ಮಾಯಾರಾವ್ ಮನಿಗ್ ಕರೀಲಿಕ್ಕೆ ಹೋದ್ರೆ ನನ್ಗೆ ಕನ್ನಡ ಮಾತಾಡೋದಕ್ಕೆ ಕಷ್ಟ, ನಾ ಹೆಂಗ್ ಬರ್ಲಿ ಅಂತಂದ್ರು. ನೋ ಯು ಪ್ಲೀಸ್ ಕಮ್ ಟು ದ ಸ್ಟುಡಿಯೋ, ನೀವು ಏನಾರು ಮಾಡಿ ಅಂತ ನಾನು ಅವ್ರು ಕರ್ಕೊಂಡು ಬಂದೆ. ಸಂಜೆ ಬ್ರಾಡ್ಕಾಸ್ಟ್ ಆಗ್ತಿದ್ದಾಗ ಅವ್ರು ಒಂದು ಕನ್ನಡ ಏನು ಮಾತಾಡಿಲ್ಲ. ನಮ್ಮ ಹುಡುಗರೆಲ್ಲ ಕನ್ನಡದಲ್ಲಿ ಅವರಿಗೆ ಕ್ವಶನ್ ಕೇಳೋರು. ಅವರು ಹಿಂಗ್ ಕೂತ್ಕೊಂಡು ಕೈ ಊರಿ ಟೇಬಲ್ ಮೇಲೆ ಬಹಳ ಕ್ಯಾಶುವಲ್ ಆಗಿ ಕೂತ್ಕೊಂಡು ಇಂಗ್ಲಿಷ್ ಎಲ್ಲ ಉತ್ತರ ಕೊಡ್ತಿದ್ರು. ಬಟ್ ಹೌಸ್ ಹಿ ಆನ್ಸರ್ಡ್ ನೋ ವೆರಿ ಕ್ಯಾಶುವಲಿ. ಅದು ವಂಡರ್ಫುಲ್ ಬ್ರಾಡ್ಕಾಸ್ಟ್ ಅನ್ಸ್ಬಿಟ್ಟು ನಮ್ಗೆ. ಅವತ್ತು ಕಾಮತ್ ಅವರು ಹೇಳಿದ್ರು, ಇಷ್ಟು ಚಂದ ಮಾತಾಡ್ಲಿಕ್ಕತ್ತವ್ರು ಅಂತ ಹೇಳಿ. ಅವ್ರಿಗೆ ಕಲ್ಪನೆ ಇರುವುದಿಲ್ಲ, ಬಟ್ ನಮಗ ಅದು ಖುಷಿ ಅನಿಸ್ತದೆ. ನಮ್ ಬ್ರಾಡ್ಕಾಸ್ಟ್ ಮಾಡೋರಿಗೆ ಸರಳವಾಗಿ ಸಹಜವಾಗಿ ಮಾತಾಡ್ತಾರಲ್ಲ ದೊಡ್ಡ ದೊಡ್ಡವರು, ಅದು ಒಂದು ಬಹಳ ಸೌಭಾಗ್ಯ. ಆನಂದ್ ಅವರೇ, ನಾನು ನಿಮ್ ಜೊತೆ ಕೆಲಸ ಮಾಡೋ ಸೌಭಾಗ್ಯ ಇತ್ತು. ನಾವು ನಿಮ್ಮನ್ನ ಗಮನಿಸ್ತಿದ್ವಿ. ಅವಾಗ ನೀವು 9:09 ಬಂದ್ರೆ ಅಂದ್ರೆ 6 ಗಂಟೆವರೆಗೂ ಯಾವಾಗ್ಲೂ ಕೂಡ ಒಂದೇನೋ ಒಂದು ಕಾರ್ಯಕ್ರಮ ಬಗ್ಗೆ ವಿಚಾರ ಮಾಡೋರು. ಮಧ್ಯಾಹ್ನ ಸ್ವಲ್ಪ 1.5 ತಾಸು ಊಟ ಮಾಡೋದು, ಆಮೇಲೆ ಚಾ ಕುಡಿಯಕ್ಕೆ FT ಹೊಂಗಲ್ ಅವರು ಎಲ್ಲ ಕೂಡಿ ಅದೊಂಥರ ಆತ್ಮೀಯತೆ ಬಹಳ. ಇದು ನೀವು ಒಳ್ಳೆ ಸಾಹಿತಿಯಾಗಿ ಈಗ 50ಕ್ಕಿಂತ ಹೆಚ್ಚು ಮಿಗಿಲಾದ ಪುಸ್ತಕ ಬರೆದಿರಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ಪಡ್ಕೊಂಡಿರಿ. ಆಕಾಶವಾಣಿಯ ಕೊಡುಗೆ ಏನಾದ್ರು ನಿಮ್ಮ ಇದ್ರೊಳಗೆ ಇದೆ? ಆಕಾಶವಾಣಿ ಕೊಡುಗೆ ಬಹಳ ಇದೆ ನಮಗೆ, ಯಾವಾಗ್ಲೂ ನೆನೆಸ್ತೀನಿ. ನಮ್ಗೆ ಏನೇ ಕೆಲವೆಲ್ಲ ಕುಂದುಕೊರತೆಗಳೇ ಅನ್ಸಿರ್ಬೋದು, ಕೆಲವು ನೋವಿನ ಪ್ರಸಂಗಗಳಿರ್ಬೋದು, ಎಲ್ಲರ ಮನಸ್ಸಿನಲ್ಲಿ ಇರ್ತವೆ, ಎಲ್ಲರ ಬದುಕಿನಲ್ಲಿ ಇದ್ದೇ ಇರ್ತವೆ, ಅದೆಲ್ಲ ಸಹಜವಾದ್ದು. ಬಟ್ ಆಕಾಶವಾಣಿ ಸಾಕಷ್ಟು ಕೊಟ್ಟಿದೆ ನಮ್ಗೆ, ಒಂದಲ್ಲ ಎರಡಲ್ಲ, ಬಹಳ ದೊಡ್ಡ ಸಂಪತ್ತನ್ನು ಕೊಟ್ಟಿದೆ. ನಾವು ಬೆಳೆಯಲಿಕ್ಕೆ ಅವಕಾಶ ಮಾಡಿದ್ದೆ ಆಕಾಶವಾಣಿ. ನನಗಂತೂ ಎಸ್ಪೆಷಲಿ ನನಗೆ ಯಾತಕ್ಕೆ ಕೇಳ್ತೀನಿ ಅಂದ್ರೆ, ನಾನು ಚಿತ್ರಕಲಾವಿದನಾಗಿ ಬೆಳಿಬೇಕಾಯ್ತು. ಸಣ್ಣ ಹುಡುಗಿದಾಗ ನಾವು ಬರೀ ಚಿತ್ರ ತೆಗೆಯೋ ಹುಡುಗ ಈತಲ್ಲ, ನಮಗೆಲ್ಲ ಅವಾಗ ಅವಕಾಶಗಳು ಇರ್ಲಿಲ್ಲ ಈತಲ್ಲ. ನಾನು ಪ್ರೈಮರಿ ಸ್ಕೂಲ್ ನಲ್ಲಿ ಇದ್ದಾಗ ಚಿತ್ರ ತೆಗೆದು ಎಷ್ಟು ಹುಚ್ಚಿತ್ತಂದ್ರೆ, ನಿಮ್ ಸಮಯಾವಕಾಶಕ್ಕಾಗಿ ಎಲ್ಲ ವಿವರವಾಗಿ ಹೇಳುದಿಲ್ಲ. ಅವಾಗ MT ಆಚಾರ್ಯ ಅವರು ಬೆಂಗಳೂರಿನಲ್ಲಿ ಈ ಚಿತ್ರಕಲಾ ಪಾಠಗಳನ್ನ ಪೋಸ್ಟ್ ಮುಖಾಂತರ ಕಲಿಸೋದು ಫಸ್ಟ್ ಟೈಮ್. ಅದು ಕರ್ನಾಟಕದಲ್ಲಿ ಆತರ ಆಗಿದ್ದು. ಅದನ್ನೆಲ್ಲರೂ ಹುಬ್ಬೇರಿಸಿ ನೋಡಿದ್ರಂತ, ಅವಾಗ ಕಲಿಸಿ ಹೌ ಇಟ್ ಈಸ್ ಪಾಸಿಬಲ್ ಅಂತ. ನಾನು ಹಿಡ್ಕಲ್ಲಲ್ಲಿ ಇದ್ದು ಅದು ಎಲ್ಲ ಸುದ್ದಿ ಗೊತ್ತಾಗಿ ಪತ್ರಿಕೆಯಲ್ಲಿ ತಿಂಗಳಿಗೆ 10 ರೂಪಾಯಿ ಕಳಿಸ್ಬೇಕು. 10 ರೂಪಾಯಿ ಕಳಿಸೋದು ನಮ್ಮ ಮನೇಲಿ ಬಹಳ ತೊಂದರೆ ಇತ್ತು.
ಇತ್ತು ಅವಾಗ. ಅಷ್ಟಂದ್ರೂ ನಮ್ಮ ತಂದೆ ಅವಕ್ಕೆಲ್ಲ ವಿಚಾರ ಮಾಡ್ತಿಲ್ಲ, ಹೇಗೋ ಕಷ್ಟಪಟ್ಟು ನನಗೆ ಮಾಡ್ತಿದ್ರು. ಆವಾಗ ಪಾಠಗಳಲ್ಲಿ MTV ಆಚಾರ್ಯ ತರಿಸಿಕೊಂಡು ಡ್ರಾಯಿಂಗ್ ತೆಗೆದು ಸಣ್ಣ ಕಲಿತಿದ್ದೆ. ಆಮೇಲೆ ಆಕಾಶವಾಣಿ ಬೆಂಗಳೂರಿನಲ್ಲಿ ರಷ್ಯನ್ ಫೆಸ್ಟಿವಲ್ ಆಯ್ತಲ್ಲ, ರಷ್ಯನ್ ಫೆಸ್ಟಿವಲ್ ಆದಾಗ 50 ಜನ ಕಲಾವಿದರು ಬಂದಿದ್ರು. ಈ ಚಿತ್ರಕಲಾವಿದರದೊಂದು ಅವ್ರ ಪೇಂಟಿಂಗ್ಸ್ ಎಲ್ಲ, ರಷ್ಯನ್ ಪೇಂಟಿಂಗ್ಸ್ ಎಲ್ಲ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಎಕ್ಸಿಬಿಷನ್ ಆಯ್ತು. ಅವಾಗ MTV ಆಚಾರ್ಯರ ಹತ್ರ ಹೋಗಿ ಗುರುಗಳು ಅಂತ ಅವ್ರು ಒಟ್ಟು ಮಾತಾಡೋರಲ್ಲ, ಭಾರಿ ಮೌನಿ, ದೊಡ್ಡ ಕಲಾವಿದ, ಒಂದು ಪರ್ವತ ಇದ್ದಂಗೆ, ಬಟ್ ಮಾತಿಲ್ಲ ಅಷ್ಟೂರು. ನಾನು ಹೋಗಿ ಅವರಿಗೆ ನಮಸ್ಕಾರ ಮಾಡಿ, ಸರ್ ನೀವು ದಯವಿಟ್ಟು ಬರಲೇಬೇಕು ಆಕಾಶವಾಣಿ ಕಾರ್ಯಕ್ರಮ, ನಾನು ಕಾರ್ನಲ್ಲಿ ಕರ್ಕೊಂಡೋಗಿ ತಂದು ಬಿಡ್ತೀನಿ ಅಂತೇಳಿ ಕರ್ಕೊಂಡೋಗಿ ಆ ಪೇಂಟಿಂಗ್ಸ್ ಮಧ್ಯೆ ಅವ್ರನ್ನ ಕೂಡಿಸಿ ಅವ್ರು ಮಾತಾಡ್ಸಿ ಅವ್ರು ರೆಕಾರ್ಡ್ ಮಾಡ್ಕೊಂಡು ಆಮೇಲೆ ಚೆಕ್ ಒಯ್ದು ಅವ್ರ ಮನೆಗೆಲ್ಲ ಮುಟ್ಟಿಸಿ, ಅದು ನನಗೆ ಏನಂದ್ರೆ ಧನ್ಯತಾ ಭಾವ. ದೊಡ್ಡ ವ್ಯಕ್ತಿ ಗುರುಗಳ ತರ ಏನೋ ಒಂದು ಮಾಡಿ ನನಗೆ ಆಕಾಶವಾಣಿ ಹತ್ರ ಒಂದು ಅವಕಾಶ ಕಲ್ಪಿಸ್ಕೊಟ್ಟಂತ ಅನ್ಸಲ್ಲ. ಆ ತರ ಸಂದರ್ಭಗಳು ನನಗೆ ಆಕಾಶವಾಣಿ ತುಂಬಾ ಕೊಟ್ಟಿದೆ ನೋಡ್ರಿ. ಅಂದಲ್ಲ ಎರಡಲ್ಲ ನಂಗೆ ಸಮಯದ ಅಭಾವ ನಮಗೆ ನಿಮ್ಮ ಒಂದು ಶ್ರೀಮಂತ ಅನುಭವಗಳನ್ನ ಎಷ್ಟು. ಆದ್ರೆ ಒಂದು ನಿಮ್ಮ ಅಜ್ಜಿ ನಿಮ್ಗೆ ಯಾವಾಗಲೂ ನೆನಪಿದ್ದಾರೆ, ನಿಮ್ಗೆ ಬೆಳೆಸಿದಂತವ್ರು. ಈ ಕಡೆ ಆಕಾಶವಾಣಿ, ಒಂದು ಎರಡು ತುಲನಾತ್ಮಕವಾಗಿ ನೋಡಿದ್ರಂದ್ರೆ ಖಂಡಿತವಾಗಿ ಕೂಡ ನಿಮಗೆ ಬಹುದೊಡ್ಡ ಒಂದು ಹೃದಯದ ಸಿರಿ ನೆನಪಾಗಿ ಆಕಾಶವಾಣಿ ನಿಮಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ ಕನ್ನಡ ಒಂದೆರಡು ಮಾತು? ಆಕಾಶವಾಣಿ ನಮ್ಗೆ ಯಾವತ್ತೂ ಮರೀಲಿಕ್ಕೆ ಆಗುದಿಲ್ಲ. ನಮ್ಮ ಅಜ್ಜಿಯನ್ನು ನಾನು ಹೇಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೃದಯ ನಂಗೆ ಆಕಾಶವಾಣಿಯೇ ಯಾವಾಗಲೂ ನಾನು ಹೃದಯದಲ್ಲಿ ಇಟ್ಕೊಂಡಿರ್ತೀನಿ ಅಂತಿದ್ದಲ್ಲ. ಅವಾಗಲೂ ಒಳಗಡೆ ಒಂದು ಧ್ವನಿ ಇರೋದೇ ಅದು. ನಾವು ಎಷ್ಟೆಷ್ಟು ಸಂಗೀತವನ್ನು ಕೇಳಿವಿ, ಎಷ್ಟು ನಾಟಕ ಅಂತೂ ರೆಗ್ಯುಲರ್ ನಾನು ಕೇಳ್ತಿದ್ದೆ ಆಕಾಶವಾಣಿ, ರೆಗ್ಯುಲರ್ ಕೇಳೋದು. ಅವಾಗೆಲ್ಲ ಹಳೆ ಬಿಗಾನ ಅಂತ ಒಂದು ನಾಟಕ, ರಾಷ್ಟ್ರೀಯ ನಾಟಕ, ಕಾರಂತರ ಅಳಿದ ಮೇಲೆ ನಾಟಕ ಕೇಳಿದ್ದು ಅವೆಲ್ಲ ಹೈಸ್ಕೂಲ್ ಕಾಲೇಜ್ನಲ್ಲಿ ಇದ್ದ ಅವೆಲ್ಲ ಬರ್ತಿದ್ದು. ಅವೆಲ್ಲ ಒಂಥರ ಹುಚ್ಚರ ನಾಟಕ ಕೇಳ್ತಿದ್ರು ಅವಾಗ. ವಂಡರ್ಫುಲ್. ಬಾನುಲಿ ಭಿತ್ತಿಯಿಂದ ನಿಮ್ಮ ಒಂದು ಸ್ಮೃತಿ ಪಟಲದಲ್ಲಿರುವಂತಹ ಝಲಕ್ ಮಾತ್ರ ತಗೊಂಡಂಗೆ ಆತ. ಸಾಕಷ್ಟು ಅನುಭವಗಳಿದೆ, ಆದ್ರೆ ಸಮಯ ನಮಗಿಲ್ಲ. ಆದ್ರೆ ಮುಖ್ಯವಾಗಿ ಸಾಂಪ್ರದಾಯಿಕ ಒಂದು ಮಾಧ್ಯಮವಾದ ಇದು ಇವತ್ತಿಗೂ ಕೂಡ ಜನಸಾಮಾನ್ಯರ ವಾಣಿಯಾಗಿ ನಿಂತದ. 90 ದಾಟದ, 100 ಖಂಡಿತ ದಾಟ್ತದ. ಹೇಗೆ ಈ ಆಕಾಶವಾಣಿಯ ಭವಿಷ್ಯ ಬಗ್ಗೆ ಎರಡು ಮಾತು? ಆಕಾಶವಾಣಿ ಭವಿಷ್ಯ ಅದೇ. ಈಗ ನಾವೆಲ್ಲರೂ ಮೊದಲಿಂದ ಇದೇ ಫೀಲ್ಡ್ ಅಲ್ಲಿ ಬದುಕನ್ನು ಕಂಡುಕೊಂಡು ಬಂದ ಮೇಲೆ ಈಗ ಹೊರಗಡೆ ಪ್ರೈವೇಟ್ ಮಾಧ್ಯಮಗಳು ಸಾಕಷ್ಟು ಎಲ್ಲ ಶುರುವಾಗಿ, ಮತ್ತು ಈ ಮೊಬೈಲ್ ನಲ್ಲಿ ಎಲ್ಲ ಶುರು ಆದ್ಮೇಲೆ ಒಂದು ದೊಡ್ಡ ವಾತಾವರಣ ಇದೆ. ಬಟ್ ಈ ಇಲಾಖೆಯು ಸ್ವಲ್ಪ ಎಚ್ಚರಗೊಳ್ಬೇಕು, ಈ ಫೀಲ್ಡ್ ಅನ್ನು ಉಳಿಸಬೇಕು ಅಂತಂದ್ರೆ. ಯಾಕಂದ್ರೆ ಆಕಾಶವಾಣಿ ಒಂದು ಸರ್ಕಾರದಿಂದ ಪೋಷಿತವಾಗಿರುವಂತಹ ಒಂದು ಮಾಧ್ಯಮದ ಜವಾಬ್ದಾರಿಗಳು ಕೆಲವೆಲ್ಲ ಇವೆ. ಏನಾಗುತ್ತೆ, ಪ್ರಚಾರಕ್ಕೆ ಇಳಿದು ಕಮರ್ಷಿಯಲ್ ಅನ್ನೇ ಅವಲಂಬಿಸಿಕೊಂಡು ಹೋದಾಗ ಏನಾಗ್ತದೆ, ಎಷ್ಟೋ ಫಾರ್ಮ್ ಈಗ ಜನಪದ ಇದನ್ನ ಪೂರ್ತಿ ನೆಗ್ಲೆಕ್ಟ್ ಮಾಡ್ಬಿಡುತ್ತೆ. ಯಾಕಂದ್ರೆ ಅದೇ ನಿಮ್ಗೇನು ದುಡ್ಡು ಬರುದಿಲ್ಲ. ಹಂಗಾಗಿ ಅದನ್ನ ಪಕ್ಕದಲ್ಲಿ ಇಟ್ಬಿಡೋದು. ಬಿದ್ದಲ್ಲ ಚಲ್ತಿಕಾ ನಮ್ ಗಾಡಿ ಅದು ಶುರು ಆಗ್ಬಿಡ್ತದೆ. ಆದ್ರೆ ಆಕಾಶವಾಣಿ ಅಂತ ಮಾಧ್ಯಮ ಏನಾಗ್ತದೆ, ಒಂದು ಸಾಮಾಜಿಕ ಜವಾಬ್ದಾರಿ ವಹಿಸ್ತದೆ. ಎಲ್ಲ ಕಡೆನೂ ಕೈ ಚಾಚಬೇಕು, ಎಲ್ಲಕ್ಕೂ ಒಂದು ನ್ಯಾಯ ಕೊಡಬೇಕು ಅಂತ ಇದು ಹೋಗ್ಲಿಕ್ಕೆ ಬದಲಾವಣೆ ಆಗಬೇಕು. ಆಮೇಲೆ ಈ ಕಲೆಗಳಿಗೆ ಬೆಲೆ ಕೊಡುವಂತಹ ಒಂದು ಕೆಲಸವನ್ನು ಆಕಾಶವಾಣಿ ಮಾಧ್ಯಮ ತಯಾರು ಮಾಡ್ತಾರೆ. ಇದೊಂದು ಸಾಂಸ್ಕೃತಿಕವಾಗಿ ಮೌಲ್ಯಯುತವಾದ ದೃಷ್ಟಿಕೋನ ಆಕಾಶವಾಣಿದು. ಅದು ಬರೀ ದುಡ್ಡನ್ನು ನೋಡೋದಲ್ಲ, ಆ ಜವಾಬ್ದಾರಿ ಇಂಥ ಒಂದು ಮಾಧ್ಯಮ ಕಂಟಿನ್ಯೂ ಆಗ್ಬೇಕಂತ ನಮ್ಮಂತವ್ರಿಗೆಲ್ಲ. ಡಾಕ್ಟರ್ ಆನಂದ್ ಪಾಟೀಲ್ ಅವರೇ, ಒಬ್ಬ ಹಿರಿಯ ಪ್ರಸಾರಕನ ಒಂದು ಹೃದಯದ ಮಾತುಗಳನ್ನು ಕೇಳೋ ಅವಕಾಶ ಸಿಕ್ತು. ಈ 90ರ ಒಂದು ಸಂಭ್ರಮ ಏನಿದೆ ಅಲ್ಲ, ಬಾನುಲಿ ಭಿತ್ತಿಯಿಂದ ನಿಮ್ಮ ಮನದಾಳದ ಒಳಗೆ ಇರುವಂತಹ ಒಂದು ಪ್ರೀತಿಯನ್ನ, ಆಕಾಶವಾಣಿ ಬಗೆಗೆ ಒಂದಿಷ್ಟು ಸ್ಮೃತಿಗಳನ್ನ ನೀವು ಹಂಚಿಕೊಂಡಲ್ಲ, ನಮ್ಗೆ ಬಹಳ ಆನಂದ ಆಗ್ತದೆ. ನಮ್ಮ ಕೇಳುಗರು ಕೂಡ ಆನಂದ ಪಟ್ಟಿರ್ತಾರೆ. ಆನಂದ್ ಪಾಟೀಲ್ ಅವರು ಬಹಳ ಜನಪ್ರಿಯವಾಗಿ ಮತ್ತು ಮುಖ್ಯವಾಗಿ ಹೃದಯವನ್ನು ಗೆದ್ದಂತವ್ರು. ನೀವು ಸಾವಿರಾರು ಜನರ ಹೃದಯವನ್ನು ಗೆದ್ದಂತವರು. ಮತ್ತೆ ಇವತ್ತು ನಮ್ಮ ಜೊತೆ ಬಂದ್ರಿ, ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಬಾನುಲಿ ಭಿತ್ತಿಯಿಂದ ಏನು ಕಾರ್ಯಕ್ರಮ ಹೋಗ್ತಾ ಇದೆಯಲ್ಲ, ಇದರೊಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ತಾವು ನಮ್ಮ ಜೊತೆ ಇದ್ದೀರಿ. ನಿಮಗೆ ಬಂದು ನಮ್ಮ ಹತ್ರ ಮಾತಾಡಿದ್ದಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ತುಂಬಾ ಧನ್ಯವಾದಗಳು. ನೀವು ಇವತ್ತು ಎಲ್ಲ ಇನ್ನೂ ಆಸಕ್ತಿಯಿಂದ ಎಲ್ಲ ಕೆಲಸ ಮಾಡ್ತಿದ್ರಲ್ಲ, ನಿಮಗೆ ನಮ್ಮ ಶುಭ ಹಾರೈಕೆಗಳು. ನಿಮ್ಗೆ ಅದೇ ನಮಸ್ಕಾರ. ರಾಜ್ಯದ ವಿವಿಧ ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯಕ್ರಮ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಹೆಸರಾಂತ ಮಕ್ಕಳ ಸಾಹಿತಿ ಡಾಕ್ಟರ್ ಆನಂದ್ ವಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಸಂಕಲನ ನವೀನ್ ಮಹಾಲೆ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ